ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 6ರಲ್ಲಿ ಕಥೆಯನ್ನು ಮುಂದುವರಿಸೋಣ. ಸುದೀಪ್, ಒಂದು ಬಾರಿ ವಿಡಿಯೋ ಕಾಲ್ ಮಾಡಿ ಸಿದ್ಧಾರ್ಥನನ್ನ ತೋರಿಸು ಎಂದು ಕೇಳಿದಳು ದಿವ್ಯಾ. ವಿಡಿಯೋ ಕಾಲಾ? ಏನಕ್ಕೆ ದಿವ್ಯಾ? ಅವನನ್ನು ನೋಡಿ ಮತ್ತೆ ನೀನು ಹರ್ಟಾಗುವುದು ಅವಶ್ಯಕತೆನಾ? ಅವನನ್ನು ಎಷ್ಟು ಬೇಗ ಮರೆತು ಹೋದರೆ ಅಷ್ಟು ಒಳ್ಳೆಯದು. ಮೂವ್ ಆನ್ ಎಂದು ಸುದೀಪ್ ಹೇಳುತ್ತಿದ್ದರೆ, ಇಟ್ಸ್ ನಾಟ್ ಈಸಿ ಸುದೀಪ್. ನಾನು ಅವನಿಗೆ ಡಿಸ್ಟರ್ಬ್ ಮಾಡುವುದಿಲ್ಲ. ಜಸ್ಟ್ ಅವನನ್ನು ನನಗೆ ತೋರಿಸು ಸಾಕು. ಇಲ್ಲದಿದ್ದರೆ ಅವನಿಗೆ ಕಾಲ್ ಮಾಡ್ತೀನಿ. ನಿನ್ನಿಷ್ಟ ಎಂದಳು. ಸುದೀಪ್ಗೆ ಬೇರೆ ಆಪ್ಷನ್ ಇಲ್ಲದೆ ಸರಿ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ವಿಡಿಯೋ ಕಾಲ್ ಮಾಡಿದನು. ಮುಖ ಎಲ್ಲ ಸರಿಗೋಗಿ ತುಂಬ ಡಲ್ಲಾಗಿ ಇರುವ ದಿವ್ಯಾ ಫೇಸನ್ನು ದುಃಖದಿಂದ ನೋಡುತ್ತಾ, ತೋರಿಸ್ತೀನಿ, ನೀನೇನು ಮಾತನಾಡಬೇಡ ಎಂದನು ಸುದೀಪ್. ಸರಿ ಎಂದಳು ದಿವ್ಯಾ ಹೊಳೆಯುವ ಕಣ್ಣುಗಳಿಂದ. ಸಿದ್ಧಾರ್ಥ್ ಪಕ್ಕದಲ್ಲಿ ನಿಂತುಕೊಂಡು ಯಾವ ಫೈಲ್ಸ್ ನೋಡುವ ಥರ ನಟಿಸುತ್ತಾ ಬ್ಯಾಕ್ ಕ್ಯಾಮ್ರಾ ಇಟ್ಟು ಸಿದ್ಧಾರ್ಥ್ನನ್ನು ತೋರಿಸುತ್ತಿದ್ದಾನೆ ಸುದೀಪ್. ಸಿಸ್ಟಮ್ನಲ್ಲಿ ಲೀನವಾಗಿ ವರ್ಕ್ ಮಾಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ದಿವ್ಯಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಚೇರಿನ ಮೇಲೆ ಕುಳಿತುಕೊಂಡು ಗಲ್ಲದ ಕೆಳಗೆ ಕೈ ಇಟ್ಟುಕೊಂಡು ಟೇಬಲ್ಗೆ ಒರಗಿ ಸಿದ್ಧಾರ್ಥ್ನನ್ನು ರೆಪ್ಪೆ ಹಾಡಿಸದೆ ಮೋಹಕವಾಗಿ ನೋಡುತ್ತಾ ಅವನ ರೂಪವನ್ನ ಕಣ್ಣುಗಳ ತುಂಬ ತುಂಬಿಕೊಂಡಳು. ಕಣ್ಣೀರು ಅವಳ ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದರೆ ಕೈಗಳಿಂದ ಒರೆಸಿಕೊಳ್ಳುತ್ತಾ ಹಾಗೆಯೇ ನೋಡುತ್ತಿದ್ದಾಳೆ. ಸುದೀಪ್, ರಾಜೇಶ್ನಿಂದ ಮೇಲ್ ಬಂತಾ ಎನ್ನುತ್ತಾ ಸಿದ್ಧಾರ್ಥ್ ಈ ಕಡೆ ತಿರುಗುವಷ್ಟರಲ್ಲಿ ಫೋನ್ ಜೇಬಿನಲ್ಲಿ ಹಾಕಿಕೊಂಡು, ಹಾ ಬಂದಿದೆ ಕಣೋ ಎಂದನು. ಓಕೆ ಎನ್ನುತ್ತಾ ಸಿದ್ಧಾರ್ಥ್ ಫೈಲ್ ನೋಡುವುದರಲ್ಲಿ ಮುಳುಗಿ ಹೋದನು. ಜೇಬಿನಿಂದ ಫೋನ್ ತೆಗೆದು ಕೆಲವು ಕ್ಷಣಗಳ ಕಾಲ ಸಿದ್ಧಾರ್ಥ್ನನ್ನು ತೋರಿಸಿ ಹೊರಗಡೆಗೆ ಬಂದು ಬಿಟ್ಟನು ಸುದೀಪ್. ದಿವ್ಯಾ ಅಳುತ್ತಾ ನೋಡುತ್ತಿದ್ದರೆ, ದಿವ್ಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೈನ್. ಅವನಿಗೂ ಕಷ್ಟವಾಗಿಯೇ ಇದ್ದರೂ ಈಗೀಗ ಮೂವ್ ಆನ್ ಆಗ್ತಿದ್ದಾನೆ. ನೀನು ಈ ರೀತಿ ದುಃಖ ಪಡ್ತಿದ್ಯಾ ಅಂತ ಅವನಿಗೆ ಗೊತ್ತಾದರೆ ತುಂಬ ಡಿಸ್ಟರ್ಬ್ ಆಗ್ತಾನೆ. ಅವನ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊ ಎಂದನು. ವಿರಕ್ತಿಯಾಗಿ ಒಂದು ಬಾರಿ ನಕ್ಕು, ಬಾಯ್ ಸುದೀಪ್, ಥ್ಯಾಂಕ್ ಯು ಎನ್ನುತ್ತಾ ಕಾಲ್ ಕಟ್ ಮಾಡಿದಳು ದಿವ್ಯಾ. ದಿವ್ಯಾಳಿಂದ ಸಿದ್ಧಾರ್ಥ್ ಲೈಫ್ನಲ್ಲಿ ಮತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರದು ಅಂತ ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ಕ್ಯಾಬಿನ್ನೊಳಕ್ಕೆ ಬಂದನು. ಮಧ್ಯಾಹ್ನ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಫ್ರೆಶ್ ಆಗಿ ಕೆಳಗಡೆಗೆ ಬಂದಳು ಸಾಕ್ಷಿ. ಹಾಲ್ನಲ್ಲಿ ಸುಧಾ ಜಾನಕಿಯವರು ಕುಳಿತುಕೊಂಡು ಸ್ನ್ಯಾಕ್ಸ್ ತಿನ್ನುತ್ತಾ ಮಾತನಾಡಿಕೊಳ್ಳುತ್ತಿದ್ದಾರೆ. ಅಮ್ಮ ಸಾಕ್ಷಿ, ಆಯಿಲ್ ತಗೊಂಡ್ಬಾ, ಹಚ್ಚುತ್ತೇನೆ. ಆ ಕೂದಲು ನೋಡು ಯಾವ ರೀತಿ ಆಗಿದೆ ಎಂದು ಸುಧಾ ಹೇಳಿದ ತಕ್ಷಣ, ಸರಿಯತ್ತೆ ಎಂದು ಆಯಿಲ್ ಸುಧಾ ಕೈಗೆ ಕೊಟ್ಟು ಕೆಳಗಡೆ ಹಾಕಿಯ ಮುಂದೆ ಕುಳಿತುಕೊಂಡಳು ಸಾಕ್ಷಿ. ಸುಧಾ ಆಯಿಲ್ ಹಚ್ಚುತ್ತಾ ಮೃದುವಾಗಿ ಹೆಡ್ ಮಸಾಜ್ ಮಾಡುತ್ತಿದ್ದರೆ ತುಂಬ ಹಾಯಾಗಿ ಅನಿಸಿತು ಸಾಕ್ಷಿಗೆ. 1 ಗಂಟೆಯ ನಂತರ ಹಾಯಾಗಿ ತಲೆ ಸ್ನಾನ ಮಾಡಿ ಸ್ಕೈ ಬ್ಲೂ ಕಲರ್ ಜಾರ್ಜೆಟ್ ಸೀರೆ ಉಟ್ಟು ಸಿಂಪಲ್ ಆಗಿ ರೆಡಿಯಾಗಿ ಕೆಳಗಡೆಗೆ ಬರುವಷ್ಟರಲ್ಲಿ ಆಕಾಶ್ ಹಾಲಿನಲ್ಲಿ ಸುಧಾ ಜೊತೆ ಮಾತನಾಡುತ್ತಾ ಕಾಣಿಸಿದನು. ಅಣ್ಣ ಎನ್ನುತ್ತಾ ಓಡಿ ಬಂದು ಆಕಾಶ್ನನ್ನು ಅಪ್ಪಿಕೊಂಡಳು ಸಾಕ್ಷಿ. ಹೇಗಿದ್ದೀಯಾ ಅಣ್ಣ? ಇಷ್ಟು ದಿನಗಳಿಂದ ಕಾಲ್ ಮಾಡ್ತಿದ್ರೆ ಇವತ್ತು ಟೈಮ್ ಸಿಕ್ತೆ ಬರೋದಕ್ಕೆ ಎಂದಳು ಮುನಿಸಿಕೊಂಡಂತೆ ಮುಖ ಇಟ್ಟು. ಬರದೆ 2 ವೀಕ್ಸ್ ಅಷ್ಟೇ ಅಲ್ವಾ ಆಗಿದ್ದು, ನೀನು ಹೇಗಿದೀಯಾ? ಭಾವನವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಾ ಎಂದು ಕೇಳಿದನು. ಹಾಂ, ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾರೆ. ಇಬ್ಬರೂ ಮಾತನಾಡುತ್ತಾ ಸೋಫಾದಲ್ಲಿ ಕುಳಿತುಕೊಂಡಿದ್ದಾರೆ. ಅಮ್ಮಯ್ಯ, ಈ 2 ದಿನ ಆ ಧೀರಜ್ ಕಾಲೇಜಿಗೆ ಬರದೇ ಇದ್ದಿದ್ದರಿಂದ ಎಷ್ಟು ಪ್ರಶಾಂತವಾಗಿದೆಯೋ. ಕಾಲೇಜಿನಿಂದ ಹೊರಗೆ ಬರುತ್ತಾ ಹೇಳಿದಳು ನಿತ್ಯ. ಮಂಡೇ ಬರ್ತಾನೇನೋ, ಮತ್ತೆ ಟಾರ್ಚರ್ ಸ್ಟಾರ್ಟ್ ಆಗುತ್ತದೆ. ನೀನು ಆಕಾಶ್ ಇಬ್ರು ಹೊಡೆದ್ರಿ ಅಂತ ತುಂಬ ಕೋಪದಲ್ಲೇ ಇದ್ದಾನೆ. ಯಾವಾಗ ಏನು ಮಾಡ್ತಾನೋ ಗೊತ್ತಿಲ್ಲ. ನಿಮ್ಮ ಅಣ್ಣನಿಗೆ ಹೇಳೋದಲ್ವಾ, ಮತ್ತೆ ನಿನ್ನ ತಂಟೆಗೆ ಬರದೇ ಇರುವ ಥರ ಮಾಡ್ತಿದ್ನು ಎಂದಳು ಜಾಹ್ನವಿ. ಏನೂ ಆಗಲ್ಲ ಬಿಡೆ, ಮತ್ತೆ ನನ್ನ ತಂಟೆಗೆ ಬಂದಾಗ ನೋಡೋಣ ಬಿಡು. ಬಾಯ್, ಹ್ಯಾಪಿ ಸಂಡೇ ಎನ್ನುತ್ತಾ ಕಾರ್ ಹತ್ತಿ ಕುಳಿತುಕೊಂಡಳು. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿದನು. ಓಕೆ ಕಣೆ, ಬಾಯ್ ಎನ್ನುತ್ತಾ ಜಾಹ್ನವಿ ಸ್ಕೂಟಿಯಲ್ಲಿ ಹೊರಟು ಹೋದಳು. ಆಕಾಶ್ ಸಾಕ್ಷಿಗೆ ಕಾಫಿ ಕೊಟ್ಟು ಪಕ್ಕದಲ್ಲಿಯೇ ಕುಳಿತುಕೊಂಡು ಮಾತನಾಡುತ್ತಿದ್ದಾಳೆ ಸುಧಾ. ಸ್ವಲ್ಪ ಸಮಯದ ನಂತರ ಕಾರ್ ಇಳಿದು ಒಳಗಡೆಗೆ ಬಂದಳು ನಿತ್ಯ. ಹಾಲ್ನಲ್ಲಿ ಕುಳಿತುಕೊಂಡಿರುವ ಆಕಾಶ್ನನ್ನು ನೋಡಿ, ಇವನ್ ಯಾವಾಗ ಬನ್ನು ಅಂತ ಅಂದುಕೊಳ್ಳುತ್ತಾ ಅವನನ್ನೇ ನೋಡುತ್ತಾ ನಿಧಾನವಾಗಿ ನಡೆಯುತ್ತಿದ್ದರೆ, ಅಮ್ಮ ನಿತ್ಯ ಬಂದ್ಬಿಟ್ಟ, ಬಾ ಕಾಫಿ ಕುಡಿಯುವಂತೆ ಎಂದು ಕರೆದ
ಸುಧಾ ಮಾತುಗಳಿಗೆ ತಲೆ ತಿರುಗಿಸಿ ನಿತ್ಯ ಕಡೆ ನೋಡಿದನು ಆಕಾಶ್. ನಿತ್ಯ ನೋಟ ತಿರುಗಿಸಿಕೊಂಡು ಫ್ರೆಶ್ ಆಗಿ ಬರ್ತೀನಿ ಚಿಕ್ಕಮ್ಮ ಎಂದು ಫಾಸ್ಟ್ ಆಗಿ ತನ್ನ ರೂಮಿಗೆ ಹೊರಟಳು. ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕಿಕೊಂಡು ಕಣ್ಣುಗಳಿಗೆ ಕಾಡಿಗೆ, ತುಟಿಗಳಿಗೆ ಲೈಟಾಗಿ ಲಿಪ್ಸ್ಟಿಕ್ ಹಚ್ಚಿಕೊಂಡು ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡಳು. ಚೆನ್ನಾಗಿಯೇ ಇದ್ದೀನಲ್ವಾ ಎಂದು ಮೇಲಿಂದ ಕೆಳಗಡೆ ತನಕ ನೋಡಿಕೊಂಡು ಹಾಲ್ನೊಳಕ್ಕೆ ಬಂದಳು. ಸಾಕ್ಷಿಯ ಜೊತೆ ಮಾತನಾಡುತ್ತಲೇ ನಿತ್ಯಾಳನ್ನ ಹೋರಿ ಕಣ್ಣಿನಿಂದ ನೋಡುತ್ತಿದ್ದಾನೆ ಆಕಾಶ್. ಅವನ ಕಡೆ ನೋಡದೆ ಫಾಸ್ಟ್ ಆಗಿ ಬಂದು ಸುಧಾ ಪಕ್ಕದಲ್ಲಿ ಕುಳಿತುಕೊಂಡಳು ನಿತ್ಯ. ಹೌದು ಆಕಾಶ್, ಸಾಕ್ಷಿಗೆ ಮದುವೆ ಆಯಿತು ಅಲ್ವಾ? ಮತ್ತೆ ನೀನ್ಯಾವಾಗ ಮದುವೆ ಮಾಡಿಕೊಳ್ಳುತ್ತೀಯಾ? ಸಂಬಂಧಗಳು ನೋಡ್ತಿದ್ದಾರಾ ಎಂದು ಕೇಳಿದಳು ಸುಧಾ. ಏನ್ ಹೇಳ್ತಾನೆ ಅಂತ ನಿತ್ಯ ಸುಧಾ ಹಿಂದೆಯಿಂದ ಆಕಾಶ್ ಕಡೆಯೇ ನೋಡುತ್ತಿದ್ದಾಳೆ ಕುತೂಹಲದಿಂದ. ಇನ್ನೂ ಇಲ್ಲ ಅತ್ತೆ ಎಂದು ಹೇಳಿ ಸಣ್ಣಗೆ ಮುಗುಳ್ನಕ್ಕು ಸುಮ್ಮನಾದನು. ಸಾಕ್ಷಿ ನಗುತ್ತಾ ಸುಧಾ ಕಡೆ ನೋಡುತ್ತಾ, ನಿಮ್ಗೆ ಗೊತ್ತಾ ಅತ್ತೆ, ನಮ್ಮ ಮಾವನ ಮಗಳು ರಾಗಿಣಿಗೆ ಇವನಂದ್ರೆ ತುಂಬಾ ಇಷ್ಟ. ಮದುವೆ ಮಾಡಿಕೊಂಡರೆ ಇವನನ್ನೇ ಮಾಡಿಕೊಳ್ಳುತ್ತೇನೆ ಅಂತ ಹಠ ಹಿಡಿದು ಕುಳಿತಿದ್ದಾಳೆ. ಆದರೆ ಇವನೇನೋ ಅವಳನ್ನ ಮಾಡಿಕೊಳ್ಳುವುದಿಲ್ಲ ಅಂತಾನೆ. ಆದ್ರೆ ಅವಳು ಸುಮ್ಮನಿರ್ಬೇಕಲ್ಲ. ಇವನಿಗೆ ಬರುವ ಸಂಬಂಧಗಳನ್ನೆಲ್ಲ ಹಾಳು ಮಾಡುತ್ತಾಳೆ. ಏನಾಗುತ್ತದೋ ಏನೋ, ಆ ದೇವರು ಇವನಿಗೆ ಯಾರನ್ನ ಬರೆದಿಟ್ಟಿದ್ದಾನೋ ಏನೋ ಎಂದಳು ನಿಟ್ಟುಸಿರು ಬಿಡುತ್ತಾ. ಆಕಾಶ್ ತಲೆ ತಿರುಗಿಸಿ ನಿತ್ಯ ಕಡೆ ನೋಡಿದಾಗ ಅವನನ್ನೇ ನೋಡುತ್ತಿದ್ದ ನಿತ್ಯ ಚಡಪಡಿಸುತ್ತಾ ನೋಟ ತಿರುಗಿಸಿಕೊಂಡು ಬಿಟ್ಟಳು. ಅಷ್ಟರಲ್ಲೇ ಸಿದ್ಧಾರ್ಥ್, ರಮೇಶ್, ಕೃಷ್ಣಪ್ರಸಾದ್ ರವರು ಮನೆಗೆ ಬಂದರು. ಆಕಾಶ್ ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ ಮಾತನಾಡುತ್ತಾ ಕುಳಿತುಕೊಂಡನು. ಸಾಕ್ಷಿ ಸುಧಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದರೆ ಸುಮಿತ್ರಾ ನಿತ್ಯ ಟಿವಿ ನೋಡುವುದರಲ್ಲಿ ಮಗ್ನರಾದರು. ಎಲ್ಲರೂ ಒಟ್ಟಾಗಿ ಮಾತುಗಳು ಹೇಳುತ್ತಾ ಡಿನ್ನರ್ ಮುಗಿಸಿದರು. ಮಾವ, ನಾನಿನ್ನ ಹೊರಡ್ತೀನಿ ಎಂದು ಆಕಾಶ್ ಮೇಲಕ್ಕೆ ಹೆದ್ದರೆ, ನಾಳೆ ಸಂಡೇನೇ ಅಲ್ವಾ, ಇವತ್ತು ಇರು ಆಕಾಶ್ ಎಂದು ಕೃಷ್ಣಪ್ರಸಾದ್ ರವರು ಹೇಳಿದ್ದರಿಂದ ಅವರ ಮಾತನ್ನು ತಳ್ಳಿ ಹಾಕಲಾಗದೆ ಅಲ್ಲೇ ಉಳಿದುಕೊಂಡನು ಆಕಾಶ್. ಸ್ವಲ್ಪ ಹೊತ್ತು ಮಾತುಗಳು ಹೇಳಿದ ನಂತರ ಆಕಾಶ್ ಗೆಸ್ಟ್ ರೂಮ್ಗೆ ಹೋದರೆ ಸಿದ್ಧಾರ್ಥ್ ಜೊತೆ ರೂಮಿನೊಳಕ್ಕೆ ಬಂದಳು ಸಾಕ್ಷಿ. ಸಿದ್ಧಾರ್ಥ್ ಮುಂದೆ ನಡೆಯುತ್ತಾ ಸಾಕ್ಷಿಯನ್ನ ಆಟ ಆಡಿಸುವುದಕ್ಕೆ ರೂಮ್ನಲ್ಲಿ ಫುಲ್ ಲೈಟುಗಳನ್ನು ಆಫ್ ಮಾಡಿದನು. ಸಾಕ್ಷಿ ಭಯಪಟ್ಟು, ಸಿದ್ಧಾರ್ಥ್ ಎಲ್ಲಿದೆಯಾ, ನನಗೆ ಭಯವಾಗ್ತಿದೆ ಎಂದು ಕಿರುಚುತ್ತಿದ್ದರೆ ಲೈಟುಗಳು ಆನ್ ಮಾಡಿ ನಗುತ್ತಿದ್ದಾನೆ ಸಿದ್ಧಾರ್ಥ್. ನಗುತ್ತಿರುವ ಸಿದ್ಧಾರ್ಥ್ನನ್ನು ಚಿರುಕೋಪದಿಂದ ನೋಡಿ, ಅಂದ್ರೆ ಬೇಕಂತೆಲ್ಲ ಲೈಟ್ ಆಫ್ ಮಾಡಿದ್ರಾ ನಿಮ್ಮನ್ನ ಎನ್ನುತ್ತಾ ಫಿಲ್ಲೋ ತೆಗೆದು ಸಿದ್ಧಾರ್ಥ್ ಮೇಲಕ್ಕೆ ಬಿಸಿರಿದಳು. ಆ ಫಿಲ್ಲೋ ತೆಗೆದುಕೊಂಡು ನಗುತ್ತಾ ಸಾಕ್ಷಿ ಮೇಲಕ್ಕೆ ಬಿಸಿರಿದನು ಸಿದ್ಧಾರ್ಥ್. ನನಗೆ ಕತ್ಲೋ ಅಂದ್ರೆ ಭಯ ಅಂತ ಗೊತ್ತಿದ್ದು ನನಗೆ ಭಯ ಇಡಿಸುತ್ತೀರಾ ಎಂದು ಕೆಳಗಡೆಗೆ ಬಿದ್ದ ಫಿಲ್ಲೋ ತೆಗೆದುಕೊಂಡು ಮತ್ತೆ ಒಡೆಯಲು ಹೋಗುತ್ತಿದ್ದರೆ ಕಾಲು ಸ್ಲಿಪ್ ಆಗಿ ಸಾಕ್ಷಿ ಸಿದ್ಧಾರ್ಥ್ ಮೇಲೆ ಬಿದ್ದಳು. ಬೆಡ್ಗೆ ಒರಗಿಕೊಂಡು ನಿಂತಿದ್ದ ಸಿದ್ಧಾರ್ಥ್ ಬ್ಯಾಲೆನ್ಸ್ ತಪ್ಪಿದ್ದರಿಂದ ಇಬ್ಬರು ಬೆಡ್ ಮೇಲೆ ಬಿದ್ದರು. ಇಬ್ಬರು ಶಾಕ್ನಿಂದ ತಬ್ಬಿಬ್ಬಾದರು. ತನ್ನ ಪಕ್ಕದಲ್ಲಿರುವ ಸಾಕ್ಷಿ ಕಣ್ಣುಗಳೊಳಕ್ಕೆ ಯಾವುದೋ ಲೋಕದಲ್ಲಿ ಇದ್ದಂತೆ ಮೈಮರೆತು ನೋಡುತ್ತಿದ್ದರೆ ಸಾಕ್ಷಿನೂ ಸಹ ತನ್ನನ್ನು ತಾನು ಮರೆತು ಹಾಗೇ ನೋಡುತ್ತಾ ಇದ್ದು ಬಿಟ್ಟಳು. ಕೆಲವು ಕ್ಷಣಗಳ ನಂತರ ಎಚ್ಚೆತ್ತ ಸಾಕ್ಷಿ ಗಾಬರಿಯಿಂದ ಎದ್ದೇಳುತ್ತಿದ್ದರೆ ಸಿದ್ಧಾರ್ಥ್ ಸಹ ಎಚ್ಚೆತ್ತು ಅವಳಿಂದ ದೂರ ಸರಿದನು. ಇಬ್ಬರೂ ಬೆಡ್ ಮೇಲೆ ಒಂದೊಂದು ಕಡೆ ಕುಳಿತುಕೊಂಡಿದ್ದಾರೆ. ಈ ಸಾಮೀಪ್ಯ ಇಬ್ಬರಿಗೂ ಹೊಸದಾಗಿ ಇದೆ. ಮನಸ್ಸಿನಲ್ಲಿ ಕಚ್ಚಿಗುಳಿ ಹಿಡುತ್ತಿದ್ದರೆ ಸ್ವಲ್ಪ ಹೊತ್ತು ಒಬ್ಬರ ಕಡೆ ಮತ್ತೊಬ್ಬರು ನೋಡಲಾಗದೆ ಹಾಗೇ ಇದ್ದು ಬಿಟ್ಟರು. ಸಿದ್ಧಾರ್ಥ್ಗೆ ಸುದೀಪ್ನಿಂದ ಕಾಲ್ ಬಂದಿದ್ದರಿಂದ ಲಿಫ್ಟ್ ಮಾಡಿ ಬಾಲ್ಕನಿಯೊಳಕ್ಕೆ ಹೋದನು. ತಟ್ಟನೆ ಬೆಡ್ ಮೇಲೆ ಮಲಗಿ ಬೆಡ್ಶೀಟ್ ಗುಬರಾಕಿಕೊಂಡು ಹಾಗೇ ನೋಡುತ್ತಾ ಇದ್ದು ಬಿಟ್ಟಳು ಸಾಕ್ಷಿ. ಸ್ವಲ್ಪ ಸಮಯದ ನಂತರ ಫೋನ್ ಮಾತನಾಡಿ ಬಂದು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿಕೊಳ್ಳುತ್ತಿದ್ದಾನೆ ಸಿದ್ಧಾರ್ಥ್. ಇವರು ಮಲ್ಕೊಂಡ್ರಾ ಇಲ್ವಾ ಎಂದು ನಿಧಾನವಾಗಿ ಬೆಡ್ಶೀಟ್ ತೆಗೆದು ಸಿದ್ಧಾರ್ಥ್ ಕಡೆ ನೋಡಿದಳು. ಇನ್ನೂ ಮಲ್ಕೊಳ್ಳಿಲ್ವಾ ನೀನು ಎಂದನು ಸಿದ್ಧಾರ್ಥ್ ಲ್ಯಾಪ್ಟಾಪ್ನಲ್ಲಿ ನೋಡುತ್ತಲೇ. ಇವರಿಗೆ ಮೈಯೆಲ್ಲ ಕಣ್ಣುಗಳೇ ಇದ್ದಾವ ಏನು, ನೋಡ್ತಿರಾನೆ ಕೇಳುತ್ತಿದ್ದಾರೆ ಅಂತ ಅಂದುಕೊಂಡು, ಇಲ್ಲ ನಿದ್ದೆ ಬರ್ತಿಲ್ಲ ಎಂದಳು. ಸರಿ ಮೂವಿ ನೋಡೋಣ ಬಾ ಎಂದನು ಅವಳ ಕಡೆ ನೋಡುತ್ತಾ. ಹಾರರ್ ಮೂವಿ ಏನಾದರೂ ಹಿಡ್ತೀರಾ ಏನು ಅನುಮಾನದಿಂದ ನೋಡುತ್ತಾ ಕೇಳುವಷ್ಟರಲ್ಲಿ ಸಿದ್ಧಾರ್ಥ್ ನಕ್ಕು ಬಿಟ್ಟು, ಇಲ್ಲ ಬಿಡು, ನಿನಗೆ ಇಷ್ಟವಾಗಿರುವುದನ್ನೇ ಹಿಡುತ್ತೇನೆ, ಯಾವ ಮೂವಿ ಬೇಕು ಎಂದು ಕೇಳಿದನು. ಹಾಗಾದರೆ ಓಕೆ ಎಂದು ಕೆಲವು ಕ್ಷಣಗಳ ಕಾಲ ಯೋಚನೆ ಮಾಡಿ
ಹಾಯ್ ನಾನಾ, ತೆಲುಗು ಮೂವಿ ಇಡಿ, ತುಂಬ ಚೆನ್ನಾಗಿದೆಯಂತೆ ಎಂದು ಅವನ ಪಕ್ಕದಲ್ಲಿ ಬೆಡ್ಗೆ ಒರಗಿಕೊಂಡು ಕುಳಿತುಕೊಂಡಳು. ಸಿದ್ಧಾರ್ಥ್ ಲ್ಯಾಪ್ಟಾಪ್ನಲ್ಲಿ ಮೂವಿ ಹಾಕಿದನು. ಇಬ್ಬರೂ ಮೂವಿ ನೋಡುತ್ತಾ ಕುಳಿತುಕೊಂಡಿದ್ದಾರೆ. ಮೊದಲ ಬಾರಿ ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಂಡು ಮೂವಿ ನೋಡುವುದು. ತುಂಬ ಎಕ್ಸೈಟಿಂಗ್ ಆಗಿ ಫೀಲ್ ಆಗ್ತಿದ್ದಾಳೆ ಸಾಕ್ಷಿ. ನಿದ್ದೆ ಹಿಡಿಯದೆ ಹೊರಗಡೆಗೆ ಬಂದ ನಿತ್ಯ ಆಕಾಶ್ ಟೆರೆಸ್ ಮೇಲಕ್ಕೆ ಹೋಗುವುದನ್ನು ಗಮನಿಸಿ ತಾನೂ ಹೋದಳು. ಅವಳ ಹೆಜ್ಜೆಗಳ ಶಬ್ದಕ್ಕೆ ಆಕಾಶ್ ಹಿಂದಕ್ಕೆ ತಿರುಗಿ ನೋಡಿ ಏನೂ ಮಾತನಾಡದೆ ಪಕ್ಕಕ್ಕೆ ತಿರುಗಿ ನೋಡುತ್ತಿದ್ದಾನೆ. ನಿತ್ಯ ಅವನನ್ನೇ ನೋಡುತ್ತಾ ಬಂದು ಮತ್ತೊಂದು ಕಡೆ ನಿಂತುಕೊಂಡಳು. ಕಳ್ಳನ್ ಮಗನು, ನನ್ನನ್ನು ನೋಡಿ ಸಹ ಮಾತನಾಡುತ್ತಿಲ್ಲ. ಇಷ್ಟೊಂದು ಹಠ ಏನು ಇವನು? ಇನ್ನೂ ಕೋಪ ಓದಂಗಿಲ್ಲ. ಆದರೂ ಅವನು ಮಾತಾಡಿದ್ರೆ ನನಗೇನೋ, ಮಾತನಾಡ್ತಿದ್ರೆ ನನಗೇನೋ ಅಂತ ಅಂದುಕೊಂಡು ಮೂತಿ ತಿರುಗಿಸಿಕೊಂಡು ಮೇಲೆ ಆಕಾಶವನ್ನು ನೋಡುತ್ತಿದ್ದಾಳೆ. ಸ್ವಲ್ಪ ಹೊತ್ತು ಇಬ್ಬರ ಮಧ್ಯೆ ಮೌನ ಆಡಳಿತ ನಡೆಸಿತು. ಆಕಾಶ್ ಕೆಳಗಡೆಗೆ ಹೋಗುವವನು ನಿಂತು, ನಾನು ಕೆಳಗಡೆಗೆ ಹೋಗ್ತಿದ್ದೀನಿ ಎಂದನು ನಿತ್ಯ ಕಡೆ ನೋಡುತ್ತಾ. ಹೋಗು, ನನಗೇನಕ್ಕೆ ಹೇಳ್ತಿದೀಯಾ ಎಂದಳು ಜಂಬದಿಂದ. ಮಧ್ಯರಾತ್ರಿಯಾಗಿದೆಯಲ್ವಾ, ಒಂಟಿಯಾಗಿ ಭಯ ಪಡ್ತೀಯಾ ಅಂತ ಹೇಳ್ದೆ. ಆದರೂ ಆ ದೆವ್ವಗಳಿಗೆ ಭಯ ಇಡಿಸುವ ದೊಡ್ಡ ದೆವ್ವ ಅಲ್ವಾ ನೀನು, ಮರ್ತೋದೆ. ಗುಡ್ ನೈಟ್ ಎಂದು ಆಕಾಶ್ ಕೆಳಗಡೆಗೆ ಹೋಗುತ್ತಿದ್ದರೆ ಹಿಡಿಯಟ್ ಎಂದು ಸುತ್ತಲೂ ನೋಡಿದಳು. ಕತ್ತಲೆಯಾಗಿ ನಿಶಬ್ದವಾಗಿ ಇದ್ದಿದ್ದರಿಂದ ಸ್ವಲ್ಪ ಭಯ ಆಗಿ, ಹೋಗು ಅಂದ್ರೆ ಮಾತ್ರ ಹುಡುಗಿಯನ್ನ ಒಬ್ಬಳನ್ನೇ ಬಿಟ್ಟು ಹೇಗೆ ಹೋಗ್ತಾನೆ, ಕಾಮನ್ ಸೆನ್ಸ್ ಇಲ್ವಾ ತಿಮ್ಮ ಎಂದು ಬೈದುಕೊಳ್ಳುತ್ತಾ ಕೆಳಗಡೆಗೆ ಮೆಟ್ಟಿಲು ಇಳಿಯುತ್ತಿದ್ದರೆ ಮೆಟ್ಟಿಲುಗಳ ಮಧ್ಯದಲ್ಲಿ ಕಾಣಿಸಿದನು ಆಕಾಶ್. ಇಲ್ಲೇ ಇದ್ದಾನಾ, ಅನವಶ್ಯಕವಾಗಿ ಬೈದುಕೊಂಡೆ ಅಂತ ಅಂದುಕೊಳ್ಳುತ್ತಾ ಆಕಾಶ್ನನ್ನು ಫಾಲೋ ಆದಳು. ನಿತ್ಯ ರೂಮ್ ಬಂದಾಗ ನಿಂತು ಅವಳ ಕಡೆ ನೋಡಿದನು. ರೂಮಿನೊಳಕ್ಕೆ ಹೋಗು, ಕಾಮನ್ ಸೆನ್ಸ್ ಇಲ್ಲದೆ ಇರುವುದು ನನಗಲ್ಲ, ನಿನಗೆ. ನಿನ್ನ ಬಾಯಿ ಕೈ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳದಿದ್ದರೆ ನಿನಗೇ ಅಲ್ಲ, ನಿನ್ನ ಸುತ್ತಲೂ ಇರುವವರಿಗೂ ಕಷ್ಟ ನಷ್ಟ ಎಂದು ಹೇಳಿ ತನ್ನ ರೂಮಿನೊಳಕ್ಕೆ ಹೊರಟು ಹೋದನು. ಹೋಗುತ್ತಿರುವ ಆಕಾಶ್ನನ್ನು ಕೋಪವಾಗಿ ನೋಡುತ್ತಾ ತನ್ನ ರೂಮಿನೊಳಕ್ಕೆ ಹೋಗಿ ಸಿಡಿಕಿನಿಂದ ಜೋರಾಗಿ ಬಾಗಿಲು ಹಾಕಿಕೊಂಡಳು ನಿತ್ಯ. ರಾಕ್ಷಸಿ ಎಂದು ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ತನ್ನ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡನು. ಮೂವಿ ನೋಡುತ್ತಲೇ ಸಿದ್ಧಾರ್ಥ್ ಭುಜದ ಮೇಲೆ ತಲೆ ಇಟ್ಟು ನಿದ್ದೆ ಮಾಡಿಬಿಟ್ಟಿದ್ದಳು ಸಾಕ್ಷಿ. ಸಿದ್ಧಾರ್ಥ್ ಅವಳ ಕಡೆ ನೋಡಿ ಮುಗುಳ್ನಗುತ್ತಾ ಅವಳನ್ನ ಬೆಡ್ ಮೇಲೆ ಸರಿಯಾಗಿ ಮಲಗಿಸಿ ಬೆಡ್ಶೀಟ್ ಹೊದಿಸಿದನು. ಮೂವಿಯಲ್ಲಿ ಅವರಿಬ್ಬರಿಗೆ ದೇವರು ದೃಢವಾಗಿ ಬರೆದಿಟ್ಟಿದ್ದಾನೆ. ಅದಕ್ಕೆ ಗತವನ್ನು ಮರೆತರೂ, ಎಷ್ಟೊಂದು ಕ್ಲಿಷ್ಟ ಪರಿಸ್ಥಿತಿಗಳು ಎದುರಾದರೂ ಮತ್ತೆ ತನ್ನ ಗಂಡನ ಜೊತೆಯೇ ಲವಲ್ಲಿ ಬಿದ್ದಳು. ನಮಗೂ ಕೂಡ ಆ ದೇವರು ದೃಢವಾಗಿ ಬರೆದಿಟ್ಟಿರುತ್ತಾನೆ. ಆದರೆ ಒಬ್ಬ ಗಂಡನಾಗಿ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳಲಾಗುತ್ತಿಲ್ಲ. ಐಮ್ ಸಾರಿ. ಕ್ಯೂಟಾಗಿ ನಿದ್ದೆ ಮಾಡುತ್ತಿರುವ ಸಾಕ್ಷಿಯ ಕೆನ್ನೆಯನ್ನ ಮೃದುವಾಗಿ ಕೈಯಿಂದ ಸವರುತ್ತಾ ಹಣೆಯ ಮೇಲೆ ಮುತ್ತನ್ನು ಇಟ್ಟನು. ಇಷ್ಟೊಂದು ಇನೋಸೆಂಟ್ ಹುಡುಗಿಯನ್ನ ಆ ವಿಜಯ್ ಹೇಗೆ ಬಿಟ್ಟು ಹೋದನು? ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಸಾಕ್ಷಿಯ ಪಕ್ಕದಲ್ಲಿ ಮಲಗಿಕೊಂಡು ಅವಳನ್ನೇ ನೋಡುತ್ತಾ ನಿದ್ದೆಗೆ ಜಾರಿಕೊಂಡನು. ಸಂಡೇ ಎಲ್ಲರೂ ಮನೆಯಲ್ಲೇ ಇದ್ದಿದ್ದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಏರ್ಪಟ್ಟಿದೆ. ಎಷ್ಟೇ ಸಮಸ್ಯೆಗಳಿದ್ದರೂ ಭಾನುವಾರದ ದಿನ ಅವನ್ನೆಲ್ಲ ಬದಿಗಿಟ್ಟು ಹ್ಯಾಪಿಯಾಗಿ ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಎನ್ನುವುದು ಕೃಷ್ಣಪ್ರಸಾದ್ ರವರ ಸಿದ್ಧಾಂತ. ಸಿದ್ಧಾರ್ಥ್, ಆಕಾಶ್, ರಿತ್ವಿಕ್ನ ಜೊತೆ ಕೃಷ್ಣಪ್ರಸಾದ್, ರಮೇಶ್ ಎಲ್ಲರೂ ತಮ್ಮ ಪ್ಲೇಗ್ರೌಂಡ್ನಲ್ಲಿ ವಾಲಿಬಾಲ್ ಆಡುತ್ತಿದ್ದರೆ ಸುಮಿತ್ರಾ ನಿತ್ಯ ಅವರನ್ನು ನೋಡುತ್ತಾ ಎನ್ಕರೇಜ್ ಮಾಡುತ್ತಿದ್ದಾರೆ. ಇನ್ನು ಸಾಕ್ಷಿ ಸುಧಾ ವೆರೈಟಿ ಅಡುಗೆಗಳು ಮಾಡುವುದರಲ್ಲಿ ಮುಳುಗಿ ಹೋಗಿದ್ದಾರೆ. ತುಂಬಾ ಸಮಯ ಆಡಿದ ನಂತರ ಎಲ್ಲರೂ ಒಳಗಡೆಗೆ ಹೋದರೆ ಸಿದ್ಧಾರ್ಥ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ ಮಾಡುತ್ತಿದ್ದಾನೆ. ಸಾಕ್ಷಿ, ನಿಮ್ಮ ಯಜಮಾನರು ಸ್ವಿಮ್ಮಿಂಗ್ ಪೂಲ್ ಬಳಿ ಇದ್ದಾನೆ, ಹೋಗಿ ಟಿಫನ್ ಮಾಡುವುದಕ್ಕೆ ಕರೆದುಕೊಂಡು ಬಾ ಎಂದು ಸುಧಾ ಹೇಳಿದ್ದರಿಂದ ಟವಲ್ ತೆಗೆದುಕೊಂಡು ಸ್ವಿಮ್ಮಿಂಗ್ ಪೂಲ್ ಬಳಿ ಹೋದಳು ಸಾಕ್ಷಿ. ಶರ್ಟ್ ಇಲ್ಲದೆ ಟ್ರೌಸರ್ನಲ್ಲಿ ಸ್ವಿಮ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್. ಫಾಸ್ಟಾಗಿ ಸ್ವಿಮ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆಯೇ ನೋಡುತ್ತಾ ಮುಂದಕ್ಕೆ ನಡೆಯುತ್ತಿರುವ ಸಾಕ್ಷಿ ನೋಡಿಕೊಳ್ಳದೆ ಸ್ವಿಮ್ಮಿಂಗ್ ಪೂಲ್ನ ಬೇಸ್ನ ಮೇಲೆ ಜಾರಿ ಸ್ವಿಮ್ಮಿಂಗ್ ಪೂಲ್ನೊಳಕ್ಕೆ ಬಿದ್ದು ಹೋದಳು. ಗಾಬರಿಯಿಂದ ಮೇಲಕ್ಕೆ ಎದ್ದು ಹಿಂದಕ್ಕೆ ತಿರುಗಿ ನೋಡಿದ ಸಿದ್ಧಾರ್ಥ್ ಮುಳುಗಿ ಹೋಗುತ್ತಿರುವ ಸಾಕ್ಷಿಯನ್ನು ನೋಡಿ ಫಾಸ್ಟ್ ಆಗಿ ಅವಳ ಬಳಿ ಬಂದನು. ಅವಳ ಸೊಂಟ ಹಿಡಿದುಕೊಂಡು ಮೇಲಕ್ಕೆ ಎತ್ತಿ ಸ್ವಿಮ್ಮಿಂಗ್ ಪೂಲ್ನ ಬೇಸ್ನ ಮೇಲೆ ಮಲಗಿಸಿದನು. ಕೆಮ್ಮುತ್ತಿರುವ ಸಾಕ್ಷಿಯನ್ನು ನೋಡಿ ಗಾಬರಿ ಪಡುತ್ತಾ, ಸಾಕ್ಷಿ, ಆರ್ ಯು ಓಕೆ
ಎಂದು ಅವಳ ಕೆನ್ನೆಗಳ ಮೇಲೆ ತಟ್ಟಿದನು. ಕೆಮ್ಮುತ್ತಲೇ ಓಕೆ ಅನ್ನುವ ಥರ ತಲೆ ಆಡಿಸಿದಳು ಸಾಕ್ಷಿ. ನೋಡ್ಕೋಬೇಕು ಅಲ್ವಾ, ಆದರೂ ನಾನು ಇರುವಾಗ ನಿನಗೆ ಏನೂ ಆಗುವುದಿಲ್ಲ ಎನ್ನುತ್ತಾ ಅವಳನ್ನ ಮೇಲಕ್ಕೆ ಎಬ್ಬಿಸಿ ಹಿಡಿದುಕೊಂಡಿದ್ದಾನೆ. ಸಾಕ್ಷಿ ಮುಗುಳ್ನಗುತ್ತಾ ಅವನ ಕಡೆ ನೋಡಿದಳು. ಚಳಿಗೆ ನಡುಗುತ್ತಿರುವ ಅವಳ ಭುಜದ ಸುತ್ತಲೂ ಕೈ ಹಾಕಿ ಒಳಗಡೆಗೆ ಕರೆದುಕೊಂಡು ಬಂದನು. ಇಬ್ಬರೂ ಒದ್ದೆಯಾಗಿ ಬಂದಿರುವುದು ನೋಡಿ, ಏನಾಯ್ತು ಸಾಕ್ಷಿ, ನಿಮ್ಮ ಯಜಮಾನ್ರನ್ನ ಕರೆದುಕೊಂಡು ಬರಕ್ಕೆ ಹೇಳಿದ್ರೆ ನೀನು ಒದ್ದೆಯಾಗಿ ಬರ್ತಿದೀಯಾ ಏನೋ ಎಂದು ಕೇಳಿದಳು ಸುಧಾ ಹತ್ತಿರಕ್ಕೆ ಬರುತ್ತಾ. ಕಾಲು ಜಾರಿ ಸ್ವಿಮ್ಮಿಂಗ್ ಪೂಲ್ನೊಳಕ್ಕೆ ಬಿದ್ದೋದಳು ಚಿಕ್ಕಮ್ಮ. ನಥಿಂಗ್ ಟು ವರಿ. ಸರಿ, ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಳ್ಳಿ, ಮತ್ತೆ ನೆಗಡಿ ಬಂದ್ಬಿಡುತ್ತೆ. ಹಾಂ ಸರಿ ಚಿಕ್ಕಮ್ಮ. ಸಾಕ್ಷಿಯನ್ನು ಕರೆದುಕೊಂಡು ರೂಮಿನೊಳಕ್ಕೆ ಹೋದನು. ನಾನು ಸ್ನಾನ ಮಾಡಿ ಬರ್ತೀನಿ, ನೀನು ಸೀರೆ ಚೇಂಜ್ ಮಾಡ್ಕೊ ಎಂದು ಹೇಳಿ ವಾಶ್ರೂಮ್ನೊಳಕ್ಕೆ ಹೋದನು ಸಿದ್ಧಾರ್ಥ್. ಇಬ್ಬರೂ ರೆಡಿಯಾಗಿ 10 ಮಿನಿಟ್ಸ್ನಲ್ಲಿ ಕೆಳಗಡೆಗೆ ಬಂದು ಎಲ್ಲರೂ ಒಟ್ಟಾಗಿ ಊಟ ಮಾಡಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾರೆ. ಸ್ವಲ್ಪ ಸಮಯದ ನಂತರ ನಿತ್ಯ ಹಾಲ್ನೊಳಕ್ಕೆ ಬಂದರೆ ಕೃಷ್ಣ ಪ್ರಸಾದ್ ರವರ ಜೊತೆ ಮಾತನಾಡುತ್ತಾ ಅವಳ ಕಡೆ ನೋಡಿದನು ಆಕಾಶ್. ಬ್ಲೂ ಜೀನ್ಸ್, ಲೈಟ್ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿಕೊಂಡು ಹೈ ಫೋನಿಟೇಲ್ ಇಟ್ಟುಕೊಂಡು ಸ್ಲಿಂಗ್ ಬ್ಯಾಗನ್ನು ಕೈಗೆ ತಗಲಿಸಿಕೊಂಡಿರುವ ನಿತ್ಯಾಳನ್ನು ನೋಡಿ ಮತ್ತೆ ಯಾವ ಮೂವಿಗೋ ಶಾಪಿಂಗೂ ರೆಡಿಯಾದಂಗಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು. ಮಾಮ್, ಜಾಹ್ನವಿ ಜೊತೆ ಶಾಪಿಂಗ್ಗೆ ಹೋಗ್ತಿದ್ದೀನಿ, ನಾಳೆ ಅವಳ ಬರ್ತ್ಡೇ ಇದೆ ಎಂದಳು ನಿತ್ಯ. ಸರಿ, ಒಬ್ನೇ ಹೋಗ್ಬೇಡ, ಡ್ರೈವರ್ನನ್ನು ಕರೆದುಕೊಂಡು ಹೋಗು ಎಂದಳು ಸುಮಿತ್ರಾ. ಸರಿ ಮಾಮ್ ಎನ್ನುತ್ತಾ ತನ್ನನ್ನೇ ನೋಡುತ್ತಿರುವ ಆಕಾಶ್ ಕಡೆ ಒಂದು ಲುಕ್ ಕೊಟ್ಟು ಹೊರಗಡೆಗೆ ನಡೆದಳು ನಿತ್ಯ. ಅಬ್ಬೋ, ಆ ನೋಟಕ್ಕೆ ಅರ್ಥವೇನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಮಾವ ನಾನು ಹೋಗ್ಬರ್ತೀನಿ ಎಂದನು ಚೇರ್ ಮೇಲಿಂದ ಎದ್ದೇಳುತ್ತಾ. ಸರಿ ಆಕಾಶ್, ಎವ್ರಿ ವೀಕೆಂಡ್ ಬರ್ತಾ ಇರು ಎಂದರು ಕೃಷ್ಣಪ್ರಸಾದ್ ರವರು ಎದ್ದು ಆಕಾಶ್ ಭುಜದ ಸುತ್ತಲೂ ಕೈ ಹಾಕಿ. ಸರಿ ಮಾವ. ಸಾಕ್ಷಿಯ ಜೊತೆ ಎಲ್ಲರಿಗೂ ಬಾಯಿ ಹೇಳಿ ಬೈಕ್ ಮೇಲೆ ಹೊರಟನು. ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಕಾರ್ ಒಂದು ನಿತ್ಯ ಕಾರಿನಲ್ಲಿ ಹೊರಗೆ ಹೋಗುವುದು ನೋಡಿ ಫಾಸ್ಟ್ ಆಗಿ ಹಿಂದೆಯಿಂದ ನುಗ್ಗಿ ಹೋಗಿ ನಿತ್ಯ ಕಾರ್ ಮುಂದೆ ದಾರಿಗೆ ಅಡ್ಡ ನಿಂತಿತು. ಡ್ರೈವರ್ ಸಡನ್ ಬ್ರೇಕ್ ಹಾಕಿದ್ದರಿಂದ 3 ಇಂಚು ಅಂತರದಲ್ಲಿ ಕಾರು ನಿಂತಿತು. ಲೋ, ಯಾರೋ ನೀನು ಕಾರನ್ನ ಅಡ್ಡ ನಿಲ್ಲಿಸಿದ್ದೀಯಾ ಎಂದು ಕೋಪವಾಗಿ ಡ್ರೈವರ್ ಕೆಳಗಡೆಗೆ ಇಳಿದನು. ಕಾರಿನೊಳಗಿಂದ ಟೆನ್ಷನ್ ಆಗಿ ನೋಡುತ್ತಿರುವ ನಿತ್ಯ ಆ ಕಾರಿನೊಳಗಿಂದ ಇಳಿದ ಧೀರಜ್ನನ್ನು ನೋಡಿ ಒಮ್ಮೆಲೆ ಶಾಕ್ ಆದಳು. ನಿತ್ಯಳನ್ನು ನೋಡಿ ದುಷ್ಟನಗೆ ಬೀರುತ್ತಾ ತನ್ನ ಮೇಲೆ ಕಿರ್ಚಾಡುತ್ತಿರುವ ಡ್ರೈವರ್ ಕೆನ್ನೆಗೆ ಜೋರಾಗಿ ಹೊಡೆದಿದ್ದರಿಂದ ಕೆಳಗಡೆಗೆ ಬಿದ್ದು ಹೋದನು ಡ್ರೈವರ್. ಲೋ, ಇವನ ಕೆಲಸ ನೋಡ್ಕೊಳ್ರೋ ಎಂದು ಧೀರಜ್ ನಿತ್ಯ ಕಡೆಗೆ ಬರುತ್ತಿದ್ದರೆ ನಿತ್ಯ ಹೆದರಿಕೊಂಡು ಫೋನ್ ತೆಗೆದುಕೊಂಡು ಸಿದ್ಧಾರ್ಥ್ಗೆ ಕಾಲ್ ಮಾಡುತ್ತಿದ್ದರೆ ಫಾಸ್ಟ್ ಆಗಿ ಓಡಿ ಬಂದು ನಿತ್ಯ ಫೋನ್ ಕಿತ್ತುಕೊಂಡು ಕೆಳಗಡೆಗೆ ಬಿಸಿರಿದನು ಧೀರಜ್. ನಿತ್ಯ ಶಾಕಿಂಗ್ ಆಗಿ ನೋಡುತ್ತಾ, ಧೀರಜ್ ಏನ್ ಮಾಡ್ತಿದ್ಯಾ ನೀನು? ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು, ನಮ್ಮ ಫ್ಯಾಮಿಲಿ ಬಗ್ಗೆ ನಿನಗೆ ಗೊತ್ತಿಲ್ಲ ಎಂದಳು ನಿತ್ಯ. ನನ್ನ ಬಗ್ಗೆಯೇ ನಿನಗೆ ಗೊತ್ತಿಲ್ಲ, ನಾನಂದ್ರೆ ಏನು ಅಂತ ನಿನಗೆ ತೋರಿಸ್ತೀನಿ ಎನ್ನುತ್ತಾ ನಿತ್ಯಳನ್ನ ಕಾರಿನಿಂದ ಹೊರಗಡೆಗೆ ಎಳೆದನು. ಲೋ ಬಿಡೋ ಹಿಡಿಯಟ್, ಬಿಡೋ ಎಂದು ಕೂಗಾಡುತ್ತಿದ್ದರು. ನಿತ್ಯಳನ್ನ ಎಳೆದುಕೊಂಡು ಹೋಗಿ ಬಲವಂತವಾಗಿ ಕಾರು ಹತ್ತಿಸುತ್ತಿದ್ದರೆ ಅವನ ಕಾಲರ್ ಹಿಡಿದುಕೊಂಡು ಯಾರೋ ತಡೆದಂಗೆ ಹನ್ನಿಸಿ ಹಿಂದಕ್ಕೆ ತಿರುಗಿ ನೋಡಿದನು ಧೀರಜ್. ಎದುರಿಗೆ ತನ್ನನ್ನೇ ಸಾಯಿಸುವ ತರ ನೋಡುತ್ತಿರುವ ಆಕಾಶ್ನನ್ನು ನೋಡಿ ಕೋಪದಿಂದ ಕಣ್ಣುಗಳು ಕೆಂಪಾದವು. ನಿತ್ಯಗೆ ಹೋದ ಪ್ರಾಣ ಮತ್ತೆ ಬಂದಂತಾಯಿತು. ಧೀರಜ್ ಆಕಾಶ್ನನ್ನು ಹಲ್ಲು ಕಡಿಯುತ್ತಾ ಕೋಪದಿಂದ ನೋಡುತ್ತಾ, ನಿನ್ನನ್ನು ಹಿಡಿದುಕೊಳ್ಳುವ ಕಷ್ಟವಿಲ್ಲದೆ ನೀನೇ ಬಂದು ನನ್ನ ಬಲೆಯಲ್ಲಿ ಸಿಕ್ಕಾಕೊಂಡಿದೀಯ ಎಂದು ಆವೇಶದಿಂದ ಆಕಾಶ್ನನ್ನು ಒಡೆಯಲು ಹೋದರೆ ಆ ಕೈ ಹಿಡಿದುಕೊಂಡು ಹಿಂದಕ್ಕೆ ತಿರುಗಿಸಿದನು ಆಕಾಶ್. ನಿನ್ನಂಥ ಹೀಡಿಯಟ್ಗಳನ್ನ ಪ್ರಾಣಗಳಿಂದ ಬಿಡಬಾರದು ಕಣೋ ಎನ್ನುತ್ತಾ ಕೈಯನ್ನ ಹಿಂದಕ್ಕೆ ತಿರುಗಿಸಿ ಮುರಿದು ಬೆನ್ನಿನ ಮೇಲೆ ಜೋರಾಗಿ ಕಾಲಿನಿಂದ ಒದ್ದಿದ್ದರಿಂದ ಕೆಳಗಡೆಗೆ ಬಿದ್ದು ಹೋದನು ಧೀರಜ್. ನಿತ್ಯ ಓಡಿ ಬಂದು ಆಕಾಶ್ ಹಿಂದೆ ನಿಂತುಕೊಂಡಳು. ನಿತ್ಯ, ನಿನಗೇನೂ ಆಗುವುದಿಲ್ಲ ಎನ್ನುತ್ತಾ ಒಡೆಯಲು ಬರುತ್ತಿರುವ ಧೀರಜ್ ಮನುಷ್ಯರನ್ನು ಇಷ್ಟ ಬಂದಂಗೆ ಸಾಯುವ ತರ ಒಡೆಯುತ್ತಿದ್ದಾನೆ ಆಕಾಶ್. ನಿತ್ಯ ಟೆನ್ಷನ್ನಿಂದ ನೋಡುತ್ತಿದ್ದಾಳೆ. ಆಕಾಶ್ ರೌಡಿಗಳ ಜೊತೆ ಒಡೆದಾಡುತ್ತಾ ತನಗೆ ಏಟುಗಳು ತಗಲುತ್ತಿದ್ದರೂ ಲೆಕ್ಕ ಮಾಡದೆ ಎಲ್ಲರನ್ನೂ ಒಡೆದು ಬಿಸಾಕುತ್ತಿದ್ದರೆ ಧೀರಜ್ ಕಾರಿನಲ್ಲಿ ಇರುವ ದೊಣ್ಣೆಯನ್ನು ತೆಗೆದುಕೊಂಡು ಹಿಂದೆಯಿಂದ ಬಂದು ಆಕಾಶ್ ತಲೆಯ ಮೇಲೆ ಜೋರಾಗಿ ಹೊಡೆದನು. ಆಕಾಶ್ ತಲೆ ಹಿಡಿದುಕೊಂಡು ಹಿಂದಕ್ಕೆ ತಿರುಗಿದನು. ನಿತ್ಯ ಅಳುತ್ತಾ
ಆಕಾಶ್ ಎಂದು ಆಕಾಶ್ ಬಳಿಗೆ ಓಡಿ ಬರುತ್ತಿದ್ದರೆ ನಿತ್ಯ ಕೈ ಹಿಡಿದುಕೊಂಡನು ಧೀರಜ್. ಇವತ್ತು ಅವನು ನನ್ನ ಕೈಯಲ್ಲಿ ಸಾಯುವುದು, ಅವನ ಶವದ ಮುಂದೆ ನೀನು ನನ್ನ ಸ್ವಂತ ಆಗುವುದು ಖಚಿತ ಎಂದು ಆಕಾಶ್ನನ್ನು ಮತ್ತೆ ಒಡೆಯಲು ಹೋದರೆ ಆ ಕೋಲನ್ನು ಕಿತ್ತುಕೊಂಡು ಮಂಜಾಗುತ್ತಿರುವ ಕಣ್ಣುಗಳನ್ನು ಬಲವಂತವಾಗಿ ತೆರೆಯುತ್ತಾ ದೇಹದಲ್ಲಿ ಶಕ್ತಿ ಇಲ್ಲದಿದ್ದರೂ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಧೀರಜ್ನನ್ನು ಒಡೆಯುತ್ತಿದ್ದಾನೆ. ಆಕಾಶ್ ಕೈಯಲ್ಲಿ ಚೆನ್ನಾಗಿ ಏಟುಗಳು ತಿಂದು ಕೆಳಗಡೆ ಬಿದ್ದಿರುವ ರೌಡಿಗಳಲ್ಲಿ ಒಬ್ಬನ ಹತ್ತಿರ ಮೊಬೈಲ್ ತೆಗೆದುಕೊಂಡು ಸಿದ್ಧಾರ್ಥ್ಗೆ ಕಾಲ್ ಮಾಡಿದಳು ನಿತ್ಯ. ನಿತ್ಯ, ಹೇಳೋ ಅಣ್ಣ, ಇಲ್ಲಿ ಆಕಾಶ್ನನ್ನು ಒಡೆಯುತ್ತಿದ್ದಾರೆ ಎಂದು ನಿತ್ಯ ಅಳುತ್ತಾ ಹೇಳಿದ ಮಾತುಗಳಿಗೆ ಒಮ್ಮೆಲೆ ಶಾಕ್ ಆಗಿ ಸೋಫಾದ ಮೇಲಿಂದ ತಟ್ಟನ ಮೇಲೆದ್ದನು ಸಿದ್ಧಾರ್ಥ್. ನಿತ್ಯ, ಎಲ್ಲಿದ್ದೀಯಾ? ಟೆನ್ಷನ್ ಪಡಬೇಡ ಎನ್ನುತ್ತಾ ಫಾಸ್ಟ್ ಆಗಿ ಹೊರಗಡೆಗೆ ಓಡಿದನು. ಲೊಕೇಶನ್ ಹೇಳಿ ಬೇಗ ಬಾ ಅಣ್ಣ ಎಂದಳು. ಬರ್ತಿದ್ದೀನಿ ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಫಾಸ್ಟ್ ಆಗಿ ಬರುತ್ತಿದ್ದಾನೆ. ಏನು ನಡೆಯಿತೋ ಏನೋ ಅಂತ ಅರ್ಥವಾಗದೆ ಮನೆಯಲ್ಲಿದ್ದವರು ಟೆನ್ಷನ್ ಪಡುತ್ತಿದ್ದಾರೆ. ಆಕಾಶ್ ಧೀರಜ್ನನ್ನು ವಿಪರೀತವಾಗಿ ಒಡೆದು ಕೆಳಗಡೆಗೆ ಬಿಸಾಕಿದನು. ಮೈತುಂಬ ಗಾಯಗಳಿಂದ ನಿಶಕ್ತಿಯಿಂದ ನೋಡುತ್ತಿರುವ ಧೀರಜ್ನನ್ನು ರಕ್ತಸಿಕ್ತ ಕಣ್ಣುಗಳಿಂದ ನೋಡುತ್ತಾ, ಹುಡುಗಿಯರನ್ನ ಟೀಸ್ ಮಾಡುವುದಕ್ಕೂ ಒಂದು ಮಿತಿ ಇರುತ್ತದೆ ಕಣ. ಮಿತಿ ಮೀರಿ ವರ್ತಿಸುವಂತಹ ನಿಮ್ಮಂತಹ ಪ್ರಾಣಿಗಳಿಗೆ ಇದೇ ಸರಿಯಾದ ಶಿಕ್ಷೆ ಎಂದು ಕಾಲುಗಳ ಮೇಲೆ ಕಾಲುಗಳ ಮಧ್ಯದಲ್ಲಿ ಜೋರಾಗಿ ಒಡೆದಿದ್ದರಿಂದ ನೋವಿಗೆ ವಿಲಿವಿಲ ಎಂದು ಒದ್ದಾಡುತ್ತಾ ಪ್ರಜ್ಞೆ ತಪ್ಪಿದನು ಧೀರಜ್. ತಲೆಗೆ ತಗಲಿರುವ ಏಟಿನಿಂದ ಪ್ರಜ್ಞಾಹೀನವಾಗಿ ಕೆಳಗಡೆಗೆ ಬಿದ್ದು ಹೋದನು ಆಕಾಶ್. ತಲೆಯೆಲ್ಲ ಫುಲ್ ರಕ್ತದಿಂದ ತುಂಬಿ ಹೋಗಿರುವ ಆಕಾಶ್ ತಲೆಯನ್ನು ಹೃದಯಕ್ಕೆ ಹಪ್ಪಿಕೊಂಡು, ಆಕಾಶ್ ಎದ್ದೇಳು ಆಕಾಶ್, ಪ್ಲೀಸ್, ನಿನಗೇನೂ ಆಗುವುದಿಲ್ಲ ಎಂದು ಗೊಳೋ ಎಂದು ಅಳುತ್ತಿದ್ದಾಳೆ ನಿತ್ಯ. ಅಲ್ಲಿಗೆ ರೀಚ್ ಆದ ಸಿದ್ಧಾರ್ಥ್ ಶಾಕಿಂಗ್ ಆಗಿ ನೋಡುತ್ತಾ ಆಕಾಶ್ನನ್ನು ಡ್ರೈವರ್ನನ್ನು ಕಾರಿನಲ್ಲಿ ಮಲಗಿಸಿಕೊಂಡು ಫಾಸ್ಟ್ ಆಗಿ ಹಾಸ್ಪಿಟಲ್ಗೆ ಹೊರಟನು. 5 ನಿಮಿಷಗಳಲ್ಲಿ ಹಾಸ್ಪಿಟಲ್ಗೆ ಸೇರಿಕೊಂಡರು. ಇಬ್ಬರನ್ನು ಎಮರ್ಜೆನ್ಸಿ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋದರು. ಕೃಷ್ಣ ಪ್ರಸಾದ್ ರವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಎಲ್ಲರೂ ಹಾಸ್ಪಿಟಲ್ಗೆ ಬಂದರು. ಗೊಳೋ ಎಂದು ಅಳುತ್ತಾ ಸಿದ್ಧಾರ್ಥ್ ಹತ್ತಿರಕ್ಕೆ ಓಡಿ ಬಂದಳು ಸಾಕ್ಷಿ. ಸಿದ್ಧಾರ್ಥ್, ಅಣ್ಣನಿಗೆ ಏನಾಗಿದೆ, ಈಗ ಹೇಗಿದ್ದಾನೆ ಎಂದು ಅಳುತ್ತಿದ್ದರೆ, ಸಾಕ್ಷಿ, ನಿಮ್ಮ ಅಣ್ಣನಿಗೆ ಏನೂ ಆಗುವುದಿಲ್ಲ ಎಂದು ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡನು ಸಿದ್ಧಾರ್ಥ್. ಸಾಕ್ಷಿ ಸಿದ್ಧಾರ್ಥ್ನನ್ನ ಗಟ್ಟಿಯಾಗಿ ಹಪ್ಪಿಕೊಂಡು ಅಳುತ್ತಿದ್ದರೆ ಅವಳ ಬೆನ್ನು ಸವರುತ್ತಾ ಸಮಾಧಾನ ಮಾಡುತ್ತಿದ್ದಾನೆ ಸಿದ್ಧಾರ್ಥ್. ಚೇರಿನ ಮೇಲೆ ಕುಳಿತುಕೊಂಡು ಅಳುತ್ತಿರುವ ನಿತ್ಯ ಪಕ್ಕದಲ್ಲಿ ಕುಳಿತುಕೊಂಡು, ನಿತ್ಯ, ಏನು ನಡೀತಮ್ಮ? ಆಕಾಶ್ಗೆ ಯಾರು ಹೊಡೆದರು ಎಂದು ಕೇಳಿದರು ಕೃಷ್ಣ ಪ್ರಸಾದ್ ರವರು. ಇದೆಲ್ಲ ನನ್ನಿಂದಲೇ ಡ್ಯಾಡ್, ನನ್ನಿಂದಲೇ ಆಕಾಶ್ ಈಗ ಈ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂದು ಕೃಷ್ಣ ಪ್ರಸಾದ್ ರವರನ್ನು ಹಿಡಿದುಕೊಂಡು ಅಳುತ್ತಿದ್ದಾಳೆ ನಿತ್ಯ. ಏನು ನಡೆಯಿತು ನಿತ್ಯ? ನಿನ್ನಿಂದ ಆ ರೀತಿ ಆಗುವುದೇನು ಎಂದು ಆಂದೋಲನದಿಂದ ಕೇಳಿದಳು ಸುಮಿತ್ರಾ. ಧೀರಜ್ ತನ್ನನ್ನು ಕಾಲೇಜಿನಲ್ಲಿ ಅಳಿಸುತ್ತಿದ್ದಿದ್ದು, ಮಾಲ್ನಲ್ಲಿ ಅಳಿಸಿದ್ದಕ್ಕೆ ಆಕಾಶ್ ಹೊಡೆದಿದ್ದು, ಇವತ್ತು ತನ್ನನ್ನು ಕಿಡ್ನಾಪ್ ಮಾಡುತ್ತಿದ್ದರೆ ಆಕಾಶ್ ಕಾಪಾಡಿದ್ದು ಎಲ್ಲ ಸವಿವರವಾಗಿ ಹೇಳಿದಳು ನಿತ್ಯ. ನಿತ್ಯ ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಶಾಕ್ನಿಂದ ಮಾತು ಹೊರಬರಲಿಲ್ಲ ಯಾರಿಗೂ. ಇಷ್ಟು ನಡೆಯುತ್ತಿದ್ದರೆ ನನಗ್ಯಾಕೆ ಹೇಳಲಿಲ್ಲ ನಿತ್ಯ? ಮೊದಲೇ ಹೇಳಿದಿದ್ರೆ ಇಲ್ಲಿಯ ತನಕ ಬರ್ತಾ ಇರಲಿಲ್ಲ ಅಲ್ವಾ ಎಂದನು ಸಿದ್ಧಾರ್ಥ್ ಆಂದೋಲನದಿಂದ. ತಪ್ಪು ನಂದೇ ಅಣ್ಣ, ನಿಮಗೆ ಮೊದಲೇ ಹೇಳಬೇಕಾಗಿತ್ತು. ಅವನು ಈ ಮಟ್ಟಕ್ಕೆ ಇಳಿಯುತ್ತಾನೆ ಅಂತ ಅಂದುಕೊಂಡಿರಲಿಲ್ಲ. ನನ್ನಿಂದ ಆಕಾಶ್ ಈಗ ಪ್ರಾಣಾಪಾಯ ಸ್ಥಿತಿಯಲ್ಲಿ ಇದ್ದಾನೆ ಎಂದು ತಲೆ ಹೊಡೆದುಕೊಂಡು ಅಳುತ್ತಿದ್ದಾಳೆ. ಆಕಾಶ್ ಇಲ್ಲದಿದ್ದರೆ ನಿತ್ಯ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಎಂದು ನೆನೆಸಿಕೊಂಡರೇನೆ ಭಯ ಆಯಿತು ಎಲ್ಲರಿಗೂ. ಆಕಾಶ್ಗೆ ಏನೂ ಆಗಬಾರದು ಅಂತ ಆ ದೇವರಿಗೆ ಮನಸ್ಸಿನಲ್ಲಿ ಬೇಡಿಕೊಂಡು ಟೆನ್ಷನ್ ಆಗಿ ನೋಡುತ್ತಿದ್ದಾರೆ. ಸ್ವಲ್ಪ ಸಮಯಕ್ಕೆ ಹರೀಶ್ನ ಜೊತೆ ಚಂದ್ರಶೇಖರ್, ಸುಶೀಲಾ ಆಸ್ಪತ್ರೆಗೆ ತಲುಪಿದರು. ಮಗನ ಪರಿಸ್ಥಿತಿ ನೋಡಿ ಆ ತಂದೆ ತಾಯಿಯ ಹೃದಯ ಕಿತ್ತು ಬಂದಿತು. ಸಾಕ್ಷ್ಯನ್ನ ಹಪ್ಪಿಕೊಂಡು ಕರುಳು ಕಿತ್ತು ಬರುವ ಥರ ಅಳುತ್ತಿರುವ ಸುಶೀಲಾಳನ್ನ ಸಮಾಧಾನ ಮಾಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಡಾಕ್ಟರ್ ಆಪರೇಷನ್ ಥಿಯೇಟರ್ನಿಂದ ಹೊರಗೆ ಬಂದ ತಕ್ಷಣ ಗಾಬರಿಯಿಂದ ಎಲ್ಲರೂ ಅವರ ಬಳಿ ಹೋದರು. ಪ್ರಾಣಕ್ಕೆ ಏನೂ ಅಪಾಯವಿಲ್ಲ. ತಲೆಗೆ ದೊಡ್ಡ ಗಾಯ ಆಗಿರುವುದರಿಂದ ಸ್ಟಿಚಸ್ ಬಿದ್ದಿವೆ. ಬ್ಲಡ್ ಲಾಸ್ ಜಾಸ್ತಿ ಆಗಿರುವುದರಿಂದ ಬ್ಲಡ್ ಹಾಕಿದ್ದೀವಿ. 2-3 ಗಂಟೆಗಳಲ್ಲಿ ಪ್ರಜ್ಞೆ ಬರುತ್ತದೆ ಎಂದು ಹೇಳಿ ಹೊರಟು ಹೋದರು ಡಾಕ್ಟರ್. ಎಲ್ಲರೂ ನಿಶ್ಚಿಂತೆಯಿಂದ ಉಸಿರು ಎಳೆದುಕೊಂಡರು.
ಸುಮಾರು 2 ಗಂಟೆಗಳ ನಂತರ ಆಕಾಶ್ಗೆ ಪ್ರಜ್ಞೆ ಬಂದಿತು. ಎಲ್ಲರೂ ಒಳಗಡೆಗೆ ಹೋದರು. ಎಲ್ಲರೂ ಮಾತನಾಡುತ್ತಿದ್ದರೆ ಅವರುಗಳ ಹಿಂದೆ ನಿಂತುಕೊಂಡಿದ್ದಾಳೆ ನಿತ್ಯ. ತಲೆಗೆ ಬ್ಯಾಂಡೇಜ್ ಹಾಕಿದ್ದ ಆಕಾಶ್ನನ್ನು ನೋಡಿದ ತಕ್ಷಣ ಅವಳಿಗೆ ದುಃಖ ಹುಮ್ಮಳಿಸಿ ಬಂದಿತು. ಕಣ್ಣೀರು ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದರೆ ಹಾಗೆಯೇ ನಿಂತು ನೋಡುತ್ತಿದ್ದಾಳೆ. ಆಕಾಶ್ ನಿತ್ಯಳನ್ನ ಒಂದು ಕಣ್ಣು ಗಮನಿಸುತ್ತಲೇ ಇದ್ದಾನೆ. ಆಕಾಶ್, ಹೇಗಿದೆ ಈಗ? ಅವನ ಕೈ ಹಿಡಿದುಕೊಂಡು ಕೇಳಿದರು ಕೃಷ್ಣಪ್ರಸಾದ್ರವರು. ಫೈನ್ ಮಾವ. ನನ್ನ ಮಗಳನ್ನು ಕಾಪಾಡುವುದಕ್ಕೋಸ್ಕರ ನಿನ್ನ ಪ್ರಾಣಗಳನ್ನು ಸಹ ಲೆಕ್ಕ ಮಾಡಲಿಲ್ಲ. ನಿನ್ನ ಋಣ ಹೇಗೆ ತೀರಿಸಿಕೊಳ್ಳಬೇಕು ಎಂದು ಎಮೋಷನಲ್ ಆದರು ಕೃಷ್ಣಪ್ರಸಾದ್ರವರು. ಪ್ಲೀಸ್ ಮಾವ, ಆ ರೀತಿ ಮಾತನಾಡಿ ನನ್ನನ್ನು ಬೇರೆಯವನು ಮಾಡಬೇಡಿ ಎಂದನು ಆಕಾಶ್. ಸರ್, ಪೇಷಂಟಿಗೆ ರೆಸ್ಟ್ ಅವಶ್ಯಕತೆ ಇದೆ. ಯಾರಾದರೂ ಒಬ್ಬರು ಇದ್ದು ಎಲ್ಲರೂ ಹೊರಗಡೆಗೆ ಹೋಗಿ ಎಂದು ನರ್ಸ್ ಹೇಳಿದ್ದರಿಂದ ಆಂಟಿ, ನಾನು ಇರ್ತೀನಿ, ನೀವು ಹೋಗಿ ಎಂದನು ಹರೀಶ್. ಹತ್ತು ನಿಶ್ಶಕ್ತಿಯಾಗಿರುವ ಸುಶೀಲಾಳನ್ನು ಕರೆದುಕೊಂಡು ಹೊರಗೆ ನಡೆದರು ಚಂದ್ರಶೇಖರ್ ಅವರು. ಎಲ್ಲರೂ ಹೊರಗಡೆಗೆ ಹೊರಟ ನಂತರ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆಕಾಶ್ನನ್ನು ನೋಡುತ್ತಾ ಅವನ ಹತ್ತಿರಕ್ಕೆ ಬಂದಳು ನಿತ್ಯ. ಆಕಾಶ್ ಏನೂ ಮಾತನಾಡದೆ ಹಾಗೇ ನೋಡುತ್ತಿದ್ದರೆ ಹರೀಶ್ ಆಕಾಶ್ ಕಡೆ ಒಂದು ಬಾರಿ, ನಿತ್ಯ ಕಡೆ ಒಂದು ಬಾರಿ ಬದಲಿಸಿ ನೋಡುತ್ತಾ ನಾನು ಮತ್ತೆ ಬರ್ತೀನಿ ಎಂದು ವಾಶ್ರೂಮ್ನೊಳಕ್ಕೆ ದೂರಿದನು. ಸಾರಿ, ನನ್ನಿಂದಲೇ ಇದೆಲ್ಲ ಎಂದು ನಿತ್ಯ ಚಿಕ್ಕ ಮಗುವಿನ ಥರ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ನಿತ್ಯ, ಇಟ್ಸ್ ಓಕೆ, ನನಗೇನೂ ಆಗಿಲ್ಲ ಅಲ್ವಾ, ಪ್ಲೀಸ್ ಅಳ್ಬೇಡ ಎಂದನು. ಆದರೂ ನಿತ್ಯ ಅಳು ನಿಲ್ಲಿಸದೇ ಇದ್ದಿದ್ದರಿಂದ ನೀನು ನಾರ್ಮಲ್ಗಿಂತ ಅಳುತ್ತಿದ್ದರೇನೆ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ. ನನಗೋಸ್ಕರ ಈ ರೀತಿ ಅಳುತ್ತಿದ್ದರೆ ತುಂಬ ಮಜಾ ಬರ್ತಾ ಇದೆ ಗೊತ್ತಾ ಎಂದನು ನಗುತ್ತಾ. ನಿತ್ಯ ಚಿರುಕೋಪದಿಂದ ನೋಡಿ ಹೀಡಿಯಟ್ ಎಂದು ಅವನ ಕೈ ಮೇಲೆ ಒಂದು ಬಿಟ್ಟಳು. ಹಬ್ಬಾ ರಾಕ್ಷಸಿ, ನೋವು, ಪೇಷಂಟ್ ಅಂತಾನೂ ನೋಡದೆ ಹೊಡಿತೀಯೇನೆ ಎಂದನು ಮುಖ ಒಂಥರ ಇಟ್ಟು. ಆಕಾಶ್ ಮುಖ ನೋಡಿ ನಕ್ಕು ಬಿಟ್ಟಳು ನಿತ್ಯ. ಥ್ಯಾಂಕ್ಸ್, ನೀನು ಬರದೇ ಇದ್ದಿದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಎಂದು ನಿತ್ಯ ಹೇಳುತ್ತಿದ್ದರೆ ಪ್ಲೀಸ್ ನೀನು ಮತ್ತೆ ಸ್ಟಾರ್ಟ್ ಮಾಡಬೇಡ, ಆ ಕಣ್ಣೀರಿನಲ್ಲಿ ಆಫ್ ಮಾಡಿಬಿಡು, ನನ್ನಿಂದ ನೋಡೋಕ್ಕಾಗ್ತಿಲ್ಲ ಎಂದನು. ನಿತ್ಯಗೋಸ್ಕರ ಬಾಗಿಲು ಹತ್ತಿರಕ್ಕೆ ಬಂದ ಸುಮಿತ್ರಾ ಗ್ಲಾಸ್ ಡೋರ್ನಿಂದ ಇವರಿಬ್ಬರನ್ನು ನೋಡಿ ಆಕೆಯ ಮುಖದಲ್ಲಿ ಭಾವನೆಗಳು ಬದಲಾದವು. ನಿತ್ಯ ಎಂದು ಸುಮಿತ್ರಾ ಕರೆದಿದ್ದರಿಂದ ರೆಸ್ಟ್ ತೆಗೆದುಕೋ, ಬಾಯ್ ಎಂದು ಹೇಳಿ ಹೊರಗಡೆಗೆ ಬಂದಳು ನಿತ್ಯ. ನಡಿ ಮನೆಗೆ ಹೋಗೋಣ ಎಂದು ನಿತ್ಯಾಳನ್ನು ಕರೆದುಕೊಂಡು ಕೃಷ್ಣಪ್ರಸಾದ್ರವರ ಬಳಿ ಬಂದಳು. ನಿತ್ಯ ಹೊರಟ ತಕ್ಷಣ ವಾಶ್ರೂಮ್ನಿಂದ ಹೊರಗಡೆಗೆ ಬಂದನು ಹರೀಶ್. ಓಹೋ, ಕತೆ ತುಂಬ ದೂರ ಬಂದಂಗಿದೆ ಎಂದನು ಹರೀಶ್ ಹಾಸ್ಯವಾಗಿ ನಗುತ್ತಾ. ಲೋ, ಅಷ್ಟಿಲ್ಲ ಕಣ, ಬಾಯ್ ಮುಚ್ಚು ಎಂದನು ಆಕಾಶ್. ಹಾಸ್ಪಿಟಲ್ ಬಿಲ್ ಪೇ ಮಾಡುವುದಕ್ಕೆ ಕೌಂಟರ್ ಬಳಿ ಹೋದರು ಚಂದ್ರಶೇಖರ್ ಅವರು. ಅವರನ್ನು ಗಮನಿಸಿ ಅವರ ಬಳಿ ಹೋದನು ಸಿದ್ಧಾರ್ಥ್. ಮಾವ, ಇಲ್ಲಿ ಏನು ಮಾಡ್ತಿದ್ದೀರಾ? ಅದು ಬಿಲ್ ಎಂದು ಹೇಳುತ್ತಿದ್ದರೆ ನಾನು ಪೇ ಮಾಡಿಬಿಟ್ಟಿದ್ದೀನಿ. ಆಕಾಶ್ ಡಿಸ್ಚಾರ್ಜ್ ಆಗುವ ತನಕ ಎಲ್ಲ ನಾನೇ ನೋಡ್ಕೊಳ್ತೀನಿ, ನೀವೇನು ಟೆನ್ಷನ್ ಪಡಬೇಡಿ. ಡ್ಯಾಡ್ ಅವರ ಜೊತೆ ಮನೆಗೆ ಹೋಗಿ ಎಂದನು. ಮನೆಗೆ ಹೋಗಿ ಏನು ಮಾಡ್ತೀವಪ್ಪ? ಆಕಾಶ್ ಬಳಿ ಇರ್ತೀವಿ ಎಂದು ಹೇಳುತ್ತಿದ್ದರೆ ಆಂಟಿ ತುಂಬ ನಿಶ್ಶಕ್ತಿಯಾಗಿ ಇದ್ದಾರೆ, ನೀವು ಹೋಗಿ, ನಾನು ನಿಮ್ಮ ಮಗಳು ಇರ್ತೀವಿ, ನೀವೇನು ಟೆನ್ಷನ್ ಪಡಬೇಡಿ ಎಂದನು ಚಂದ್ರಶೇಖರ್ ಅವರ ಕೈಗಳು ಹಿಡಿದುಕೊಂಡು. ಚಂದ್ರಶೇಖರ್ ಅವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಸರಿಯಪ್ಪ ಎಂದನು. ಸುಶೀಲಾ ಹೋಗುವುದಿಲ್ಲ ಅನ್ನುತ್ತಿದ್ದರೂ ಆಕೆಯನ್ನು ಒಪ್ಪಿಸಿ ಮನೆಗೆ ಕಳುಹಿಸಿಬಿಟ್ಟನು ಸಿದ್ಧಾರ್ಥ್. ಡ್ರೈವರ್ಗೆ ಜಾಸ್ತಿ ಗಾಯಗಳೇನೂ ಆಗದೇ ಇದ್ದಿದ್ದರಿಂದ ಗಾಯಗಳಿಗೆ ಕಟ್ಟುಗಳು ಕಟ್ಟಿ ಡಿಸ್ಚಾರ್ಜ್ ಮಾಡಿದ್ದರಿಂದ ಅವರ ಜೊತೆ ಕರೆದುಕೊಂಡು ಹೋದರು ಕೃಷ್ಣಪ್ರಸಾದ್ರವರು. ಮೆಡಿಸಿನ್ಸ್ ಪ್ರಭಾವದಿಂದ ಆಕಾಶ್ ಮತ್ತಾಗಿ ನಿದ್ದೆ ಮಾಡುತ್ತಿದ್ದರೆ ಹರೀಶ್ ಚೇರಿನಲ್ಲಿ ಹಿಂದಕ್ಕೆ ವಾಲಿ ನಿದ್ದೆಗೆ ಜಾರಿಕೊಂಡನು. ಹೊರಗೆ ಡಲ್ಲಾಗಿ ಕುಳಿತಿರುವ ಸಾಕ್ಷಿಯನ್ನು ನೋಡುತ್ತಾ ಆಕಾಶಿಗೆ ಚೆನ್ನಾಗಿಯೇ ಇದ್ದಾನೆ, ನೀನು ಈ ರೀತಿ ಡಲ್ಲಾಗಿ ಇದ್ದರೆ ನನಗೂ ಏನೋ ಒಂಥರ ಇದೆ, ಹೋಗಿ ಡಿನ್ನರ್ ಮಾಡೋಣ ಬಾ ಎಂದನು. ಬೇಡ ಸಿದ್ದು, ನನಗೆ ಹಸಿವಿಲ್ಲ ಎಂದಳು. ನೀನು ಹೊಟ್ಟೆ ಹಸಿವಿಗೆ ತಡೆಯಲ್ಲ ಅಂತ ನನಗೆ ಗೊತ್ತು, ನಡಿ ಎಂದನು ಕೈ ಹಿಡಿದು ಎಳೆಯುತ್ತಾ. ಸೈಲೆಂಟಾಗಿ ಅವನ ಜೊತೆ ಹೊರಗಡೆಗೆ ನಡೆದಳು ಸಾಕ್ಷಿ. ಇಬ್ಬರೂ ಊಟ ಮುಗಿಸಿ ಒಳಗಡೆಗೆ ಬಂದರು. ಮಲಗಿಕೊಂಡಿರುವ ಹರೀಶ್ನನ್ನು ಎಬ್ಬಿಸಿ ಊಟ ಮಾಡಲು ಕಳುಹಿಸಿ ಆಕಾಶ್ ಪಕ್ಕದಲ್ಲಿ ಚೇರುಗಳಲ್ಲಿ ಕುಳಿತುಕೊಂಡಿದ್ದಾರೆ.
ಸ್ವಲ್ಪ ಸಮಯದ ನಂತರ ಊಟ ಮಾಡಿ ಬಂದನು ಹರೀಶ್. ಚೇರಿನ ಮೇಲೆ ಕುಳಿತುಕೊಂಡಿರುವ ಸಾಕ್ಷಿ ಹಿಂದಕ್ಕೆ ಒರಗಿಕೊಂಡು ತೂಗಡಿಸುತ್ತಿದ್ದರೆ ಸಾಕ್ಷಿ ತಲೆಯನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡು ಫೋನ್ ನೋಡುತ್ತಾ ಇದ್ದು ಬಿಟ್ಟನು ಸಿದ್ಧಾರ್ಥ್. ಎಲ್ಲರಿಗೂ ಆ ರಾತ್ರಿ ಭಾರವಾಗಿಯೇ ಕಳೆಯಿತು. ಹಾಸ್ಪಿಟಲ್ ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿರುವ ಧೀರಜ್ನನ್ನು ನೋಡಿ ಕಣ್ಣಲ್ಲಿ ನೀರಾಕಿಕೊಂಡನು ಅವನ ಅಣ್ಣ ಸೂರಜ್. ನಿನ್ನನ್ನ ಈ ಪರಿಸ್ಥಿತಿಗೆ ತಂದವನನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೋಪವಾಗಿ ಹೊರಗಡೆಗೆ ನಡೆದನು. ಹೊರಗಡೆ ಇರುವ ತನ್ನ ಮನುಷ್ಯರನ್ನು ನೋಡುತ್ತಾ ತಮ್ಮನನ್ನ ಈ ಸ್ಥಿತಿಗೆ ತಂದವನ ಡೀಟೇಲ್ಸ್, ಆ ಹುಡುಗಿ ಡೀಟೇಲ್ಸ್ ನನಗೆ ನಾಳೆಯಷ್ಟೊತ್ತಿಗೆ ಬೇಕು ಎಂದನು. ಆಯ್ತು ಅಣ್ಣ ಎನ್ನುತ್ತಾ ಅವನ ಮನುಷ್ಯರು ಅಲ್ಲಿಂದ ಹೊರಟು ಹೋದರು. 4 ದಿನಗಳ ನಂತರ ಆಕಾಶ್ನನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋದರು ಚಂದ್ರಶೇಖರ್ ಅವರು. ಅವರನ್ನು ಕಳುಹಿಸಿ ಮನೆಗೆ ಬಂದರು ಸಿದ್ಧಾರ್ಥ್ರವರು. 4 ದಿನಗಳಿಂದ ಸರಿಯಾಗಿ ನಿದ್ದೆ ಇಲ್ಲದಿದ್ದರಿಂದ ಪ್ರಶಾಂತವಾಗಿ ಮಲಗಿಕೊಂಡರು ಸಿದ್ಧಾರ್ಥ ಸಾಕ್ಷಿ. ಸುದೀಪ್ ಫೋನ್ ಮಾಡಿದ್ದರಿಂದ ಎದ್ದು ಫೋನ್ ಪಿಕ್ ಮಾಡಿದನು. ಸಿದ್ಧಾರ್ಥ್, ಇವತ್ತು ಮೀಟಿಂಗ್ ಇದೆ ಅಲ್ವಾ, ಬರ್ತಿಲ್ವಾ ಎಂದು ಕೇಳಿದನು ಸುದೀಪ್. ಮೀಟಿಂಗ್ ಇರುವುದು 11 ಗಂಟೆಗೆ ಅಲ್ವಾ, ಅಷ್ಟೊತ್ತಿಗೆ ಬರ್ತೀನಿ ಬಿಡೋ, ಟೈಮ್ ಆಲ್ರೆಡಿ 10:30 ಕಣೋ ಎಂದು ಹೇಳಿದ ತಕ್ಷಣ ವಾಟ್ 10:30ನಾ? ಮೊಬೈಲ್ನಲ್ಲಿ ಟೈಮ್ ನೋಡಿ ಓ ಮೈ ಗಾಡ್, ಸರಿ ಕಣೋ ಬಂದ್ಬಿಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಇಷ್ಟೊತ್ತಿನ ತನಕ ಮಲಗಿಕೊಂಡಿದ್ದೀನಾ? ಈ ಮೇಡಮ್ನವ್ರಿಗೆ ಇನ್ನೂ ಹಸಿವಾಗ್ತಿಲ್ವಾ ಅಂತ ಅಂದುಕೊಳ್ಳುತ್ತಾ ಸಾಕ್ಷಿ ಕಡೆ ನೋಡಿದನು. ತನ್ನ ಕೈಯನ್ನ ಹಿಡಿದುಕೊಂಡು ಹಾಯಾಗಿ ಮಲಗಿಕೊಂಡಿರುವ ಅವಳನ್ನ ಎಬ್ಬಿಸಬೇಕು ಅನ್ನಿಸದೆ ನಿಧಾನವಾಗಿ ಕೈ ಬಿಡಿಸಿಕೊಂಡು ಬೆಡ್ ಮೇಲಿಂದ ಇಳಿದು ಸ್ನಾನಕ್ಕೆ ಹೋದನು ಸಿದ್ಧಾರ್ಥ್. ಸ್ವಲ್ಪ ಸಮಯಕ್ಕೆ ಎಚ್ಚರವಾಗಿ ಎದ್ದು ಟೈಮ್ ನೋಡಿದಳು ಸಾಕ್ಷಿ. ಓ ಮೈ ಗಾಡ್, ಇಷ್ಟೊತ್ತಿನ ತನಕ ನಿದ್ದೆ ಮಾಡಿದ್ದೇನೆ ಏನು ಎಂದು ತಲೆ ಚಚ್ಚಿಕೊಂಡು ಗಾಬರಿಯಿಂದ ಎದ್ದಳು. ಸಿದ್ಧಾರ್ಥ್ ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಬರುವಷ್ಟರಲ್ಲಿ ಕಣ್ಣು ಮುಚ್ಚಿಕೊಂಡು ಆ ಕಡೆ ತಿರುಗಿದಳು. ನೀವಾದರೂ ನನ್ನನ್ನು ಎಬ್ಬಿಸಬಹುದಿತ್ತಲ್ವಾ, ಅತ್ತೆಯವರು ಏನಂದುಕೊಳ್ಳುತ್ತಾರೋ ಏನೋ ಎಂದಳು. ಏನೂ ಆಗಲ್ಲ ಬಿಡು, ಅರ್ಥ ಮಾಡಿಕೊಳ್ಳುತ್ತಾರೆ. ಇವತ್ತು ಸಹ ರಜಾ ಹಾಕಿ ಆಯಾಗಿ ರೆಸ್ಟ್ ತೆಗೆದುಕೋ, ನಾನು ಹೊರಡ್ತಿದ್ದೀನಿ, ಈಗ ಕಣ್ಣುಗಳು ತೆರೆಯಬಹುದು ಎಂದನು. ಕಣ್ಣುಗಳು ತೆರೆದು ಸಿದ್ಧಾರ್ಥ್ ಕಡೆ ತಿರುಗಿದಳು. ನಗುತ್ತಾ ತನ್ನನ್ನೇ ನೋಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ನಾಚಿಕೆ ಪಡುತ್ತಾ ಯಾಕೆ ನಗ್ತಿದ್ದೀರಾ ಎಂದು ಕೇಳಿದಳು ನಿಧಾನವಾಗಿ. ಏನಿಲ್ಲ, ನೀನು ನಾಚಿಕೆ ಪಡುತ್ತಿದ್ದರೆ ನಗು ಬಂದಿತು. ಬೇಗ ಫ್ರೆಶ್ ಆಗಿ ಟಿಫನ್ ಮಾಡು, ಬಾಯ್ ಎಂದು ಹೇಳಿ ಮುಗುಳ್ನಗುತ್ತಾ ಹೋಗುತ್ತಿರುವ ಸಿದ್ಧಾರ್ಥ್ನನ್ನ ಹಾಗೆಯೇ ನೋಡುತ್ತಾ, ನೀವು ನನ್ನನ್ನು ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡದಿದ್ದರೂ ಪರವಾಗಿಲ್ಲ, ಈ ರೀತಿ ನನ್ನ ಜೊತೆ ಫ್ರೆಂಡ್ಲಿಯಾಗಿ ಇದ್ದರೆ ಸಾಕು, ಹಾಯಾಗಿ ಬದುಕ್ಬಿಡ್ತೀನಿ, ಭಾರವಾಗಿ ಒಂದು ನಿಟ್ಟುಸಿರು ಬಿಡುತ್ತಾ ಸ್ನಾನಕ್ಕೆ ಹೋದಳು. ಸಿದ್ಧಾರ್ಥ್ ಮನೆ ಎದುರಿಗೆ ಕಾರನ್ನ ನಿಲ್ಲಿಸಿ, ಅಣ್ಣ ಆ ಹುಡುಗಿಯ ಮನೆ ಇದೆ ಎಂದನು ಸೂರಜ್ನ ಮನುಷ್ಯ ಗಜೇಂದ್ರ. ಈ ಮನೇನಾ? ಆರ್ ಯು ಶೂರ್ ಎಂದು ಕೇಳಿದನು ಸೂರಜ್ ನಂಬಲಾರದ ಥರ. ಹೌದು ಅಣ್ಣ, ಇದೇ ಮನೆ, ಅವರ ತಂದೆ ಕೃಷ್ಣ ಪ್ರಸಾದ್ ಎಂದು ಗಜೇಂದ್ರ ಹೇಳಿದ ತಕ್ಷಣ ಅಣ್ಣ ಸಿದ್ಧಾರ್ಥ್ ವರ್ಮಾ ಎಂದನು ಸೂರಜ್. ಗಜೇಂದ್ರ ಆಶ್ಚರ್ಯಪಡುತ್ತಾ, ಇವರು ನಿಮಗೆ ಮೊದಲೇ ಗೊತ್ತಾ ಅಣ್ಣ ಎಂದು ಕೇಳಿದನು. ಯಾಕೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ಅವನು. ಅವರ ತಂದೆ ನಮ್ಮ ತಂದೆಯ ವ್ಯಾಪಾರ ಸಾಮ್ರಾಜ್ಯವನ್ನು ನಾಶ ಮಾಡಿ ನಮ್ಮನ್ನೆಲ್ಲ ರೋಡಿನ ಮೇಲೆ ನಿಲ್ಲಿಸಿದರೆ ಈಗ ಅವನ ತಂಗಿಯಿಂದ ನನ್ನ ತಮ್ಮ ಸಂಸಾರಕ್ಕೆ ಕೆಲಸಕ್ಕೆ ಬರದಂತೆ ಆಗಿದ್ದಾನೆ. ಕಲಿಸ್ತೀನಿ, ಎಲ್ಲರಿಗೂ ಬುದ್ಧಿ ಕಲಿಸ್ತೀನಿ, ಎಲ್ಲರ ಲೆಕ್ಕಗಳು ಇತ್ಯರ್ಥವಾಗುತ್ತವೆ ಅಂತ ಅಂದುಕೊಳ್ಳುತ್ತಾ ಗಜೇಂದ್ರನ ಕಡೆ ತಿರುಗಿ, ಹೌದು ಕಣೋ, ತಮ್ಮನನ್ನ ಹೊಡೆದವನು ನಿತ್ಯಾಗೆ ಬಾಯ್ ಫ್ರೆಂಡಾ ಅಥವಾ ಸಂಬಂಧಿಕನಾ? ಸಂಬಂಧಿಕ ಅಣ್ಣ, ಅವನ ತಂಗಿನೇ ಸಿದ್ಧಾರ್ಥ್ ಹೆಂಡತಿ ಎಂದು ಹೇಳಿದ ತಕ್ಷಣ ಸೂರಜ್ ಶಾಕ್ ಆಗಿ ನೋಡಿದನು. ವಾಟ್? ಸಿದ್ಧಾರ್ಥ್ ಮದುವೆ ಮಾಡಿಕೊಂಡಿದ್ದು ಇವನ ತಂಗಿಯನ್ನ? ಅಂದ್ರೆ ದಿವ್ಯಾಳನ್ನ ಮದುವೆ ಮಾಡ್ಕೊಂಡಿಲ್ವಾ? ಅವರಿಬ್ಬರು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿಕೊಂಡರು ಅಲ್ವಾ? ಏನೋ ನಡೆದಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಗಜೇಂದ್ರ, ಸಿದ್ಧಾರ್ಥ್ ಹೆಂಡತಿ ಬಗ್ಗೆ ನನಗೆ ಫುಲ್ ಡೀಟೇಲ್ಸ್ ಬೇಕು, ತಕ್ಷಣ ತಿಳಿದುಕೋ, ಇನ್ನು ನಡಿ ಹೋಗೋಣ ಎಂದು ಹೇಳಿದ್ದರಿಂದ ಕಾರು ಸ್ಟಾರ್ಟ್ ಮಾಡಿದನು ಗಜೇಂದ್ರ. ಲೋ ಸಿದ್ಧಾರ್ಥ್, ಇಷ್ಟು ದಿನ ನಮ್ಮ ಡ್ಯಾಡಿಯಿಂದ ಸೈಲೆಂಟ್ ಆಗಿ ಇದ್ದೆ. ನನ್ನ ತಮ್ಮನ ಜೀವನವನ್ನು ನಾಶ ಮಾಡಿದ ಮೇಲೆ ಇನ್ನು ನಾನು ಸುಮ್ಮನಿರುವುದಿಲ್ಲ. ನಮ್ಮ ಫ್ಯಾಮಿಲಿಗೆ ನೋವುಂಟು ಮಾಡಿದ ನಿನ್ನ ಫ್ಯಾಮಿಲಿಗೆ ಸರಿಯಾಗಿ ಬುದ್ಧಿ ಕಲಿಸದಿದ್ದರೆ ನನ್ನ ಹೆಸರು ಸೂರಜ್ನೇ ಅಲ್ಲ ಕಣ.
ಬೇಟೆ ಶುರುವಾಗಿದೆ, ಇನ್ನ ನೋಡ್ಕೋ ಎಂದು ಈವಿಲ್ ಸ್ಮೈಲ್ ಕೊಡುತ್ತಾ ಕಾರಿನಲ್ಲಿ ಹೊರಟು ಹೋದನು. ಮನೆಯೊಳಕ್ಕೆ ಬರುತ್ತಿರುವ ಹರೀಶ್ನನ್ನು ನೋಡಿ ಹಾಯ್ ಕಣೋ ಎಂದು ನಗುತ್ತಾ ಮಾತನಾಡಿಸಿದನು ಆಕಾಶ್. ನಿನಗೋಸ್ಕರ ಯಾರು ಬಂದಿದ್ದಾರೆ ನೋಡು ಎಂದು ಪಕ್ಕಕ್ಕೆ ಜರುಗಿದನು ಹರೀಶ್. ಹಿಂದೆ ಸ್ಕಾರ್ಫ್ ಕಟ್ಟಿಕೊಂಡು ಒಬ್ಬ ಹುಡುಗಿ ನಿಂತಿರುವುದು ನೋಡಿ ಯಾರು ಅನ್ನುವ ಥರ ನೋಡಿದನು ಆಕಾಶ್. ಆಕೆಯ ಕಣ್ಣುಗಳನ್ನು ನೋಡಿದ ತಕ್ಷಣ ಅರ್ಥವಾಯಿತು ಆಕಾಶ್ಗೆ. ನಿತ್ಯ, ನೀನೇನು ಇಲ್ಲಿ ಎಂದು ಕೇಳಿದನು ಆಶ್ಚರ್ಯದಿಂದ ನೋಡುತ್ತಾ. ನಿತ್ಯ ಸ್ಕಾರ್ಫ್ ತೆಗೆದು ಪರವಾಗಿಲ್ವೇ, ಚೆನ್ನಾಗಿಯೇ ಗುರ್ತು ಹಿಡಿದೆ ಎಂದಳು. ನಿತ್ಯಳನ್ನು ನೋಡಿ ಶಾಕ್ ಆಗಿ ಒಬ್ಬರ ಮುಖಗಳು ಒಬ್ಬರು ನೋಡಿಕೊಂಡರು ಚಂದ್ರಶೇಖರ್, ಸುಶೀಲಾ. ಅಮ್ಮ ನಿತ್ಯ, ಚೆನ್ನಾಗಿದ್ದೀಯಾ, ಬಾ ಕುತ್ಕೋ ಎಂದು ಚೇರ್ ತಂದು ಕೊಟ್ಟರು ಚಂದ್ರಶೇಖರ್ ಅವರು. ಚೇರಿನ ಮೇಲೆ ಕುಳಿತುಕೊಂಡು ಸುಶೀಲಾ ಕೊಟ್ಟ ಕಾಫಿ ಕುಡಿದು ಕಪ್ ಪಕ್ಕಕ್ಕೆ ಇಟ್ಟಳು. ಪ್ರಶ್ನಾರ್ಥಕವಾಗಿ ನೋಡುತ್ತಿರುವ ಚಂದ್ರಶೇಖರ್ ಸುಶೀಲಾಳನ್ನು ನೋಡುತ್ತಾ, ಆಕಾಶ್ನನ್ನು ನೋಡೋಣ ಅಂತ ಬಂದೆ ಅಂಕಲ್. ನನ್ನಿಂದಲೇ ಈ ರೀತಿ ನಡೆಯಿತು ಅಂತ ತುಂಬ ದುಃಖ ಆಗ್ತಿದೆ. ನೋಡಬೇಕು ಅಂತ ಅನ್ನಿಸಿ ಬಂದೆ ಎಂದಳು. ತುಂಬ ಸಂತೋಷ ನಮ್ಮ, ಈ ರೀತಿ ಆದರೂ ಮೊದಲ ಬಾರಿ ನಮ್ಮ ಮನೆಗೆ ಬಂದಿದ್ದೀಯ ಎಂದಳು ಸುಶೀಲಾ ನಗುತ್ತಾ. ನೀವು ಮಾತಾಡ್ತಾ ಇರಿ, ನಾನು ಅಡುಗೆ ಮಾಡ್ತೀನಿ ಎಂದು ಸುಶೀಲಾ ಒಳಗಡೆ ಹೋದರೆ ಚಂದ್ರಶೇಖರ್ ಅವರು ಸಹ ಆಕೆ ಹಿಂದೆಯೇ ಹೊರಟು ಹೋದರು. ನಿಮ್ಮ ಮಧ್ಯದಲ್ಲಿ ನಾನ್ಯಾಕೆ? ಆಂಟಿ, ಏನು ಸ್ಪೆಷಲ್ ಮಾಡ್ತಿದ್ದೀರಾ ಎನ್ನುತ್ತಾ ಹೊರಗಡೆಗೆ ಹೊರಟು ಹೋದನು ಹರೀಶ್. ಆಕಾಶ್ ಎದ್ದು ಬೆಡ್ಗೆ ಒರಗಿಕೊಂಡು ಕುಳಿತುಕೊಂಡಿದ್ದಾನೆ. ಬೆಡ್ಗೆ ಹತ್ತಿರವಾಗಿ ಚೇರನ್ನು ಎಳೆದುಕೊಂಡು ಕುಳಿತುಕೊಂಡಿದ್ದಾಳೆ ನಿತ್ಯ. ಈಗ ಹೇಗಿದೆ, ನೋವುಗಳು ಕಡಿಮೆ ಆದ್ವಾ ಎಂದು ಕೇಳಿದಳು. ಸ್ವಲ್ಪ ಪರವಾಗಿಲ್ಲ. ಪಿಜಿಗೆ ಯಾವಾಗ ಹೊರಡ್ತಿದೀಯಾ? 1 ವೀಕ್ನಲ್ಲಿ ಹೋಗ್ತಿದ್ದೀನಿ. ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಕಡಿಮೆಯಾಗುತ್ತದೆ. ನನ್ನ ಬಗ್ಗೆ ಪಕ್ಕಕ್ಕೆ ಇಡು. ನೀನು ಕಾಲೇಜಿಗೆ ಹೋಗ್ತಿದೀಯಾ? ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಏನೂ ಗೊತ್ತಾಗಲಿಲ್ಲ. ಕಾಲೇಜಿನಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಅಂದುಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಎಲ್ಲೂ ಹೊರಗಡೆ ಬರಲಿಲ್ಲ. ಅವನು ಎಲ್ಲಿದ್ದಾನೆ ಅಂತಾನೂ ಗೊತ್ತಿಲ್ಲ. ಅವನಿಗೆ ಬೀಳಬೇಕಾಗಿರೋ ಶಿಕ್ಷೆ ಬಿದ್ದಿದೆ. ಮತ್ತೆ ನನ್ನ ತಂಟೆಗೆ ಬಂದರೆ ನೆಕ್ಸ್ಟ್ ಅವನಿಗೆ ಸಾವೆ. ನೀನು ಸ್ವಲ್ಪ ಹುಷಾರಾಗಿ ಇರು. ಹಾಂ ಸರಿ. ಸ್ವಲ್ಪ ಹೊತ್ತು ಮಾತನಾಡಿಕೊಂಡ ನಂತರ ಎಲ್ಲರೂ ಒಟ್ಟಾಗಿ ಲಂಚ್ ಮಾಡಿದರು. ಆಕಾಶ್, ನಾನು ಹೊರಡ್ತೀನಿ, ಎಲ್ತು ಹುಷಾರು, ಬಾಯ್ ಎಂದು ಹೇಳಿ ಸ್ಕಾರ್ಫ್ ಕಟ್ಟಿಕೊಂಡು ಹರೀಶ್ ಜೊತೆ ಬೈಕ್ ಮೇಲೆ ಹೊರಟಳು ನಿತ್ಯ. ಆಕಾಶ್, ನಾವು ಅಂದ್ರೇನೆ ಇಷ್ಟ ಇಲ್ಲದ ಹುಡುಗಿ ಇವತ್ತು ನಮ್ಮ ಮನೆಗೆ ಬಂದಿದ್ದು, ನಮ್ಮ ಜೊತೆ ಊಟ ಮಾಡಿದ್ದು ನಮಗೆ ತುಂಬ ಸಂತೋಷವಾಗಿದೆ. ನೀನು ಆಕೆಯನ್ನು ಕಾಪಾಡಿದೆ ಅಂತ ಕೃತಜ್ಞತೆ ಇರಬೇಕು. ನಿನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಿದ್ದಾಳೆ. ಮನೆಯವರಿಗೆ ಗೊತ್ತಾಗದ ಹಾಗೆ ನಿನಗೋಸ್ಕರ ಇಲ್ಲಿಯ ತನಕ ಬಂದಿದ್ದಾಳೆ. ಆದರೆ ಈ ವಿಷಯ ಅವರ ಮನೆಯವರಿಗೆ ಗೊತ್ತಾದರೆ ಏನಂದುಕೊಳ್ಳುತ್ತಾರೆ? ನಿನ್ನ ತಂಗಿಯ ಮದುವೆ ಯಾವ ಪರಿಸ್ಥಿತಿಗಳಲ್ಲಿ ನಡೆಯಿತು ಅಂತ ನಿನಗೆ ಗೊತ್ತು. ನಮ್ಮ ಅದೃಷ್ಟ ಚೆನ್ನಾಗಿದ್ದು ಆ ಮನೆಯವರು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಮತ್ತೆ ನಿನ್ನಿಂದ ಸಾಕ್ಷಿಯ ಸಂಸಾರಕ್ಕೆ ಯಾವುದೇ ಸಮಸ್ಯೆ ಬರಬಾರದು. ನೀನು ನಿತ್ಯಳಿಂದ ಆದಷ್ಟು ದೂರ ಇರುವುದು ಒಳ್ಳೆಯದು ಎಂದರು ಚಂದ್ರಶೇಖರ್ ಅವರು. ಅಪ್ಪ, ನೀವೇನು ಭಯಪಡಬೇಡಿ, ನಾವು ಜಸ್ಟ್ ಫ್ರೆಂಡ್ಸ್. ನನ್ನಿಂದ ತಂಗಿಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ, ಬರುವುದಕ್ಕೂ ನಾನು ಬಿಡುವುದಿಲ್ಲ ಎಂದನು ಆಕಾಶ್. ಹಾಂ ಸರಿ, ಸ್ವಲ್ಪ ಹೊತ್ತು ಮಲಕೋ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಚಂದ್ರಶೇಖರ್ ಅವರು. ಆಕಾಶ್ ಭಾರವಾಗಿ ನಿಟ್ಟುಸಿರು ಬಿಟ್ಟು ಮಲಗಿಕೊಂಡು ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು. ಸೋಫಾದಲ್ಲಿ ಕುಳಿತುಕೊಂಡು ನಿತ್ಯಾಗೋಸ್ಕರನೇ ಎದುರು ನೋಡುತ್ತಿರುವ ಸುಮಿತ್ರಾ ಮನೆಯೊಳಗಡೆ ಬರುತ್ತಿರುವ ನಿತ್ಯಳನ್ನು ತೀಕ್ಷ್ಣವಾಗಿ ನೋಡುತ್ತಾ, ನಿತ್ಯ, ಎಲ್ಲಿಗೆ ಹೋಗಿ ಬರ್ತಿದೀಯಾ ಎಂದು ಕೇಳಿದಳು ಅವಳ ಕಡೆ ನೋಡುತ್ತಾ. ಜಾಹ್ನವಿ ಹತ್ತಿರಕ್ಕೆ ಹೋಗಿ ಬರ್ತಿದ್ದೀನಿ ಮಾಮ್. ಡೌಟ್ಸ್ ಕೆಲವೊಂದು ಇದ್ರೆ ಕ್ಲಾರಿಫೈ ಮಾಡ್ಕೊಂಡು ಬರ್ತಿದ್ದೀನಿ ಎಂದಳು ತಡವರಿಸುತ್ತಾ. ಹೌದಾ, ಸರಿ ಹೋಗು ಎಂದಿದ್ದರಿಂದ ಅಮ್ಮಯ್ಯ ಅಂತ ಅಂದುಕೊಳ್ಳುತ್ತಾ ಫಾಸ್ಟಾಗಿ ಒಳಗಡೆಗೆ ಹೊರಟಳು ನಿತ್ಯ. ಎಷ್ಟೊಂದು ಈಸಿಯಾಗಿ ಸುಳ್ಳು ಹೇಳ್ತಿದೀಯ ನಿತ್ಯ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹೋಗುತ್ತಿರುವ ಅವಳ ಕಡೆಯೇ ನೋಡುತ್ತಿದ್ದಾಳೆ ಸುಮಿತ್ರಾ. ಆಫೀಸ್ನಿಂದ ಬಂದು ಫ್ರೆಶ್ ಆಗಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾನೆ ಸಿದ್ಧಾರ್ಥ್. ಅವನಿಗೆ ಕಾಫಿ ಕೊಟ್ಟು ಸುಮಿತ್ರಾಗೆ ಕಾಫಿ ಕೊಡುತ್ತಿರುವಾಗ ಸುಮಿತ್ರಾ ಸರಿಯಾಗಿ ಹಿಡಿದುಕೊಳ್ಳದೆ ಇದ್ದಿದ್ದರಿಂದ ಕಪ್ಪು ಜಾರಿ ಕೆಳಗಡೆಗೆ ಬಿದ್ದು ಹೊಡೆದು ಹೋಯಿತು.
ಸುಮಿತ್ರಾ ಸೋಫಾದ ಮೇಲಿಂದ ಎದ್ದು ನಿಂತು, ಕಣ್ಣುಗಳು ತಲೆ ಮೇಲೆ ಇಟ್ಕೊಂಡಿದೀಯಾ ಎಂದಳು ಕೋಪದಿಂದ. ಸಾರಿ ಅತ್ತೆ, ನೀವು ಹಿಡಿದುಕೊಂಡಿದ್ದೀರಾ ಅಂತ ಅಂದುಕೊಂಡೆ ಎಂದಳು ಸಾಕ್ಷಿ ಹೆದರಿಕೊಂಡು ನೋಡುತ್ತಾ. ನಿನ್ನಂತಹ ಅನಾಮಧೇಯರನ್ನ ಹಟ್ಟಕ್ಕೆ ಹೇರಿಸಿದರೆ ಇದೇ ರೀತಿ ತಯಾರಾಗ್ತಾರೆ. ಎಲ್ಲ ನಮ್ಮ ಕರ್ಮ ಎಂದು ಸುಮಿತ್ರಾ ಆವೇಶದಿಂದ ಕಿರ್ಚಾಡುತ್ತಿದ್ದರೆ ಸಾಕ್ಷಿ ಕಣ್ಣೀರಿನಿಂದ ದುಃಖದಿಂದ ನೋಡುತ್ತಿದ್ದಾಳೆ. ಮಾಮ್, ಈಗ ಏನಾಯ್ತು ಅಂತ ಆ ರೀತಿ ಮಾತನಾಡ್ತಿದೀಯಾ? ನೋಡಿಕೊಳ್ಳದೆ ನಡೆದಿರುವುದಕ್ಕೆ ಇಷ್ಟೊಂದು ದೊಡ್ಡ ಜಗಳ ಏನಕ್ಕೆ ಎಂದನು. ಸಿದ್ಧಾರ್ಥ್, ನಿನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ತಿದೀಯಾ? ನನಗಿಂತ ಅವಳೇ ಜಾಸ್ತಿ ಆದ್ಲ ನಿನಗೆ ಎಂದಳು ಉಕ್ರೋಶದಿಂದ. ಮಾಮ್, ಪ್ಲೀಸ್ ಸ್ಟಾಪ್ ಇಟ್. ಇಲ್ಲಿ ಜಾಸ್ತಿ ಕಡಿಮೆ ಏನೂ ಇಲ್ಲ. ಯಾರ ಸ್ಥಾನ ಅವರದೇ. ಚಿಕ್ಕ ವಿಷಯವನ್ನು ದೊಡ್ಡದು ಮಾಡಬೇಡ. ಬಿ ಕೂಲ್. ಸಾಕ್ಷಿ, ನೀನು ಹೋಗಿ ಬೇರೆ ಕಾಫಿ ತಗೊಂಡ್ ಬಾ ಎಂದನು. ಬೇಕಾಗಿಲ್ಲ ಎನ್ನುತ್ತಾ ಕೋಪದಿಂದ ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ಸುಮಿತ್ರಾ. ಸಾಕ್ಷಿ ಅಳುತ್ತಾ ನೋಡುತ್ತಿದ್ದರೆ, ಇಟ್ಸ್ ಓಕೆ, ಮಾಮ್ ಯಾವುದೋ ಬೇಸರದಲ್ಲಿ ಇದ್ದಾರೆ, ಅಳ್ಬೇಡ ಎಂದು ಅವಳ ಕಣ್ಣೀರನ್ನು ಒರೆಸಿದನು ಸಿದ್ಧಾರ್ಥ್. ಸಾಕ್ಷಿ ತಲೆ ಅಲ್ಲಾಡಿಸಿ ಒಡೆದ ಚೂರುಗಳನ್ನು ತೆಗೆದು ಫ್ಲೋರನ್ನು ಕ್ಲೀನ್ ಮಾಡಿದಳು. ಸ್ವಲ್ಪ ಹೊತ್ತಿನ ನಂತರ ಸಾಕ್ಷಿ ಕಾಫಿ ಕೊಟ್ಟರೆ ಅದನ್ನು ತೆಗೆದುಕೊಂಡು ಸುಮಿತ್ರಾ ರೂಮಿನೊಳಕ್ಕೆ ಹೋದನು ಸಿದ್ಧಾರ್ಥ್. ಬೆಡ್ಗೆ ಒರಗಿಕೊಂಡು ಹಿಂದಕ್ಕೆ ವಾಲಿ ತಲೆ ಮೇಲೆ ಕೈ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡಿದ್ದಾಳೆ ಸುಮಿತ್ರಾ. ಮಾಮ್ ಎಂದು ಸಿದ್ಧಾರ್ಥ್ ಕರೆದಿದ್ದರಿಂದ ಕಣ್ಣು ತೆರೆದು ನೋಡಿದಳು. ಕಾಫಿ ತೆಗೆದುಕೋ ಎಂದು ಆಕೆಯ ಮುಂದೆ ಇಟ್ಟನು. ನೋ ಸಿದ್ದು, ಕುಡಿಯುವ ಇಂಟ್ರೆಸ್ಟ್ ಇಲ್ಲ ಎಂದಳು ಮುಖವನ್ನ ಪಕ್ಕಕ್ಕೆ ತಿರುಗಿಸಿಕೊಂಡು. ನಾನು ಕೊಟ್ಟರೂ ತೆಗೆದುಕೊಳ್ಳುವುದಿಲ್ವಾ? ಪ್ಲೀಸ್ ಮಾಮ್ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ತೆಗೆದುಕೊಂಡು ಸೈಲೆಂಟಾಗಿ ಕುಡಿಯುತ್ತಿದ್ದಾಳೆ. ಏನಾಯಿತು ಮಾಮ್, ಅಷ್ಟೊಂದು ಬೇಸರದಲ್ಲಿ ಇದ್ದೀಯಾ? ಯಾವುದರ ಬಗ್ಗೆಯಾದರೂ ವರಿ ಆಗ್ತಿದೆಯಾ ಎಂದು ಕೇಳಿದನು. ಇಲ್ಲ ಸಿದ್ದು, ಸ್ವಲ್ಪ ಎಡೇಕಾಗಿ ಇದೆ ಅಷ್ಟೆ ಎಂದಳು ಬಲವಂತದಿಂದ ನಗುತ್ತಾ. ಸರಿ, ರೆಸ್ಟ್ ತೆಗೆದುಕೋ ಎಂದು ಹೇಳಿ ಖಾಲಿ ಕಫ್ ತೆಗೆದುಕೊಂಡು ಹೊರಗಡೆಗೆ ನಡೆದನು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಒಟ್ಟಾಗಿ ಊಟ ಮಾಡಿದರು. ಆ ಟೈಮ್ನಲ್ಲೂ ಸಹ ಸುಮಿತ್ರಾ ಸಾಕ್ಷಿಯನ್ನ ಕೋಪವಾಗಿ ನೋಡುತ್ತಿದ್ದರೆ ಸಾಕ್ಷಿ ಮನಸ್ಸಿಗೆ ತುಂಬಾ ನೋವಾಯಿತು. ಕಾಟಾಚಾರಕ್ಕೆ ಸ್ವಲ್ಪ ತಿಂದು ಮುಗಿಸಿ ಮೇಲಕ್ಕೆ ಹೊರಡುತ್ತಿದ್ದರೆ ಸಿದ್ಧಾರ್ಥ್ ಕರೆದಿದ್ದರಿಂದ ಹಿಂದಕ್ಕೆ ತಿರುಗಿ ನೋಡಿದಳು. ಬಾ, ಹಾಗೆಯೇ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರೋಣ ಎಂದನು ಹೊರಗಡೆಗೆ ನಡೆಯುತ್ತಾ. ಹೊರಗಡೆಗ? ಈ ಟೈಮಲ್ಲಿ ಎಲ್ಲಿಗೆ ಸಿದ್ದು ಎಂದು ಕೇಳಿದಳು ಸಾಕ್ಷಿ ಸಿದ್ಧಾರ್ಥ್ ಪಕ್ಕದಲ್ಲಿ ನಡೆಯುತ್ತಾ. ಹೇಳ್ತೀನಿ ನಡಿ ಎನ್ನುತ್ತಾ ಹೊರಗೆ ಹೋಗಿ ಬೈಕ್ ತೆಗೆದನು. ಸಾಕ್ಷಿ ಆಶ್ಚರ್ಯದಿಂದ ನೋಡುತ್ತಿದ್ದರೆ, ಆ ರೀತಿ ನೋಡ್ತೀಯೇನು, ಹತ್ತು ಎಂದನು ಬೈಕ್ ಸ್ಟಾರ್ಟ್ ಮಾಡುತ್ತಾ. ಸಾಕ್ಷಿ ಸಣ್ಣಗೆ ಮುಗುಳ್ನಗುತ್ತಾ ಹೋಗಿ ಸೀರೆ ಉಟ್ಟಿಕೊಂಡಿರುವುದರಿಂದ ಬೈಕ್ ಮೇಲೆ ಒಂದ್ ಸೈಡ್ ಕುಳಿತುಕೊಂಡಳು. ಗಟ್ಟಿಯಾಗಿ ಹಿಡಿದುಕೋ, ನಾನೇನು ಫೀಲ್ ಆಗುವುದಿಲ್ಲ ಎಂದನು ನಗುತ್ತಾ. ಸಾಕ್ಷಿ ತನ್ನಲ್ಲಿ ತಾನೇ ನಗುತ್ತಾ ಸಿದ್ಧಾರ್ಥ್ ಭುಜದ ಮೇಲೆ ಕೈ ಹಾಕಿ ಹಿಡಿದುಕೊಂಡಳು. ಆ ಪ್ರಶಾಂತವಾದ ವಾತಾವರಣದಲ್ಲಿ ಬೈಕ್ ಮೇಲೆ ಸುತ್ತಾಡುತ್ತಿದ್ದರೆ ಇಬ್ಬರ ಮನಸ್ಸಿಗೂ ಹಾಯಾಗಿ ಅನಿಸಿತು. ಟ್ಯಾಂಕ್ ಬಂಡ್ ಹತ್ತಿರ ಬೈಕನ್ನು ನಿಲ್ಲಿಸಿ 2 ಐಸ್ ಕ್ರೀಮ್ಸ್ ತೆಗೆದುಕೊಂಡು ಒಂದು ಸಾಕ್ಷಿಗೆ ಕೊಟ್ಟು ತಾನೇ ಒಂದು ತಿನ್ನುತ್ತಾ ನಡೆಯುತ್ತಿದ್ದರೆ ಸಾಕ್ಷಿ ಮುಗುಳ್ನಗುತ್ತಾ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದಾಳೆ. ಏನು ಅನ್ನುವ ಥರ ಕಣ್ಣೆಗರಾಕಿದನು. ನೀವು ಈ ರೀತಿ ಹೊರಗಡೆಗೆ ಕರೆದುಕೊಂಡು ಬರ್ತೀನಿ ಅಂದ್ರೆ ನಾನು ಪ್ರತಿದಿನ ಅತ್ತೆಯ ಕೈಯಲ್ಲಿ ಬಯಸಿಕೊಳ್ಳುತ್ತೇನೆ ಎಂದಳು ನಗುತ್ತಾ. ಸಿದ್ಧಾರ್ಥ್ ನಗುತ್ತಾ, ನೀನು ಯಾಫಿಯಾಗಿ ಫೀಲ್ ಆಗ್ತೀಯಾ ಅಂದ್ರೆ ಪ್ರತಿದಿನ ಕರೆದುಕೊಂಡು ಬರ್ತೀನಿ ಎಂದನು ಸಾಕ್ಷಿ ಕಣ್ಣುಗಳೊಳಕ್ಕೆ ನೋಡುತ್ತಾ. ಸಾಕ್ಷಿ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿ ನಗುತ್ತಾ ತಲೆ ಬಗ್ಗಿಸಿಕೊಂಡಳು. ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟು ಹೋದರು. ಅಷ್ಟೊತ್ತಿನ ತನಕ ಸ್ವಲ್ಪ ದೂರದಲ್ಲೇ ನಿಂತು ಕಾರಿನೊಳಗಿನಿಂದ ಸಾಕ್ಷಿ ಸಿದ್ಧಾರ್ಥ್ನನ್ನು ಗಮನಿಸುತ್ತಿರುವ ಸೂರಜ್ ತನ್ನ ಫೋನಿನಲ್ಲಿ ತೆಗೆದ ಸಿದ್ಧಾರ್ಥ್ ಸಾಕ್ಷಿಯ ಫೋಟೋಗಳನ್ನು ನೋಡುತ್ತಾ, ಎಷ್ಟು ದಿನ ಆಯಿತು ಸಿದ್ಧಾರ್ಥ್ ನಿನ್ನನ್ನು ನೋಡಿ. ಮೊದಲಿಗಿಂತ ಈಗ ಇನ್ನೂ ಹ್ಯಾಂಡ್ಸಮ್ ಆಗಿ ತಯಾರಾಗಿದ್ದೀಯ. ಇನ್ನ ನಿನ್ನ ಹೆಂಡತಿ ಸಾಕ್ಷಿ ಇದ್ದಾಳೆ, ಸಾಮಾನ್ಯವಾಗಿ ಇಲ್ಲ, ಸಖತ್ತಾಗಿ ಇದ್ದಾಳೆ ಎನ್ನುತ್ತಾ ಸಾಕ್ಷಿ ಫೇಸನ್ನ ಝೂಮ್ ಮಾಡಿ ನೋಡುತ್ತಿದ್ದಾನೆ. ಎಲ್ಲ ನಿನ್ನ ಅದೃಷ್ಟ. ದಿವ್ಯಾನೇ ಸುಂದರವಾಗಿದ್ದಾಳೆ ಅಂತ ಅಂದುಕೊಂಡರೆ ಅವಳಿಗಿಂತ ತುಂಬಾ ಸುಂದರವಾಗಿದ್ದಾಳೆ ನಿನ್ನ ಹೆಂಡತಿ. ಬಲವಂತವಾಗಿ ಮದುವೆ ಮಾಡಿಕೊಂಡರೂ ಇಬ್ಬರು ತುಂಬಾ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದೀರಾ. ಗುಡ್. ಆದರೆ ಈ ಸಂತೋಷ ಅತಿ ಶೀಘ್ರದಲ್ಲಿಯೇ ನಿಮ್ಮ ಜೀವನದಿಂದ ದೂರ ಆಗ್ತಿದೆ. ಒಂದು ಬೇಟೆಗೆ 2 ಹಕ್ಕಿ. ನೀನು ನಿನ್ನ ಬಾಮೈದ
ಹತ್ತು ಕೊಳೆಯುವ ಥರ ಮಾಡ್ತೀನಿ. ನಿಮ್ಮ ಎರಡೂ ಕುಟುಂಬಗಳಲ್ಲಿ ಸಂತೋಷ ಇಲ್ಲದೆ ಇರುವ ಥರ ಮಾಡ್ತೀನಿ ಎಂದು ರಾಕ್ಷಸ ನಗು ನಗುತ್ತಾ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು. ದಿನಗಳು ಕಳೆಯುತ್ತಿವೆ. ಸಾಕ್ಷಿ ಸಿದ್ಧಾರ್ಥ್ ಮಧ್ಯೆ ಚಿಕ್ಕ ಚಿಕ್ಕ ಮಾತುಗಳು ದೊಡ್ಡ ದೊಡ್ಡ ಸಂಭಾಷಣೆಗಳಾಗಿ ಬದಲಾಗಿ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಆಕಾಶ್ ಪೂರ್ತಿಯಾಗಿ ಚೇತರಿಸಿಕೊಂಡು ಆಫೀಸಿಗೆ ಹೋಗುತ್ತಿದ್ದಾನೆ. ನಿತ್ಯ ಆಗಾಗ ಫೋನ್ ಮಾಡುತ್ತಿದ್ದರೂ ಏನೋ ಒಂದೆರಡು ಮಾತುಗಳು ಮಾತನಾಡಿ ಫೋನ್ ಇಟ್ಟು ಬಿಡುತ್ತಿದ್ದಾನೆ. ಆಕಾಶ್ ಎಕ್ಸಾಮ್ಸ್ ಇದ್ದಿದ್ದರಿಂದ ನಿತ್ಯ ಎಕ್ಸಾಮ್ಸ್ ಬ್ಯುಸಿಯಲ್ಲಿ ಮುಳುಗಿ ಹೋಗಿದ್ದಾಳೆ. ಇನ್ನು ಪೊಲೀಸರು ಎಷ್ಟು ಪ್ರಯತ್ನಿಸಿದರೂ ವಿಜಯ್ನ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ವಿಜಯ್ ಬರ್ತಾನೇನೋ ಅಂತ ಅವನ ಮೇಲೆ ಹಾಸ್ಯಗಳು ಇಟ್ಟುಕೊಂಡು ಬದುಕುತ್ತಿದ್ದಾರೆ ಭಾಸ್ಕರ್ ನಿರ್ಮಲಾರವರು. ಮತ್ತೊಂದು ಕಡೆ ಸುದೀಪ್ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಸೋಷಿಯಲ್ ಮೀಡಿಯಾ ಮೂಲಕ ವಿಜಯ್ನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ. ನೋಡುತ್ತಿದ್ದಂಗೆ ತಿಂಗಳುಗಳು ಕಳೆದು ಹೋಗುತ್ತಿವೆ. ಆಫೀಸಿನಲ್ಲಿ ವರ್ಕ್ ಮುಗಿದ ಮೇಲೆ ಹೊರಗಡೆಗೆ ಬಂದರು ಸುದೀಪ್ ಸಿದ್ಧಾರ್ಥ್. ಲೋ ಸಿದ್ದು, ಇವತ್ತು ವರ್ಕ್ ತುಂಬ ಜಾಸ್ತಿ ಆಯಿತು, ಹೋಗಿ ಡ್ರಿಂಕ್ಸ್ ಮಾಡೋಣವಾ? ತುಂಬ ದಿನಗಳು ಆಯ್ತಲ್ವಾ ಎಂದನು ಸುದೀಪ್. ಇಲ್ಲ ಕಣ, ಈಗಲೇ ಲೇಟ್ ಆಗಿದೆ, ಸಾಕ್ಷಿ ನನಗೋಸ್ಕರ ಕಾಯುತ್ತಿರುತ್ತಾಳೆ ಎಂದು ಹೇಳಿದ ಸಿದ್ಧಾರ್ಥ್ ಮಾತುಗಳಿಗೆ ಸಂತೋಷದಿಂದ ನೋಡುತ್ತಾ, ಪರವಾಗಿಲ್ವೇ, ಸಾಕ್ಷಿ ಬಗ್ಗೆ ಚೆನ್ನಾಗಿಯೇ ಯೋಚನೆ ಮಾಡ್ತಿದ್ದೀಯಾ? ಹೋದ್ಮೇಲೆ ಏನು ಮಾಡ್ತೀಯಾ? ತಿಂದು ಮಲಗುವುದೇನಾ? ಮಧ್ಯದಲ್ಲೇ ಇನ್ನ ಏನಾದರೂ ಇದೆಯಾ ಎಂದು ಕೇಳಿದನು ಹಾಸ್ಯವಾಗಿ. ಇನ್ನ ಏನಿರುತ್ತೆ ಕಣೋ ಎಂದು ಕೇಳಿದನು ನಾರ್ಮಲ್ ಆಗಿ. ಅದೇ ಕಣೋ, ನಿಮ್ಮ ಮಧ್ಯೆ ಸಮಥಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಎಂದು ಸಿದ್ಧಾರ್ಥ್ ಮುಖದಲ್ಲಿ ಭಾವನೆಗಳನ್ನು ಗಮನಿಸುತ್ತಾ ಕೇಳಿದನು ಸುದೀಪ್. ಸಿದ್ಧಾರ್ಥ್ಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ, ಬಾಯ್ ಕಣೋ, ಲೇಟ್ ಆಗುತ್ತೆ ಎಂದು ಕಾರ್ ಹತ್ತುತ್ತಿದ್ದರೆ ಅವನ ಕೈ ಹಿಡಿದು ಹಿಂದಕ್ಕೆ ಎಳೆದನು ಸುದೀಪ್. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.